ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾವಿವತ್ತು ನಿಮಗೆ ಒಂದು ಒಳ್ಳೆ ಬಿಸ್ನೆಸ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ. ಯಾರಿಗೆಲ್ಲ ಒಳ್ಳೆ ರೀತಿಯಲ್ಲಿ ಹಣ ಗಳಿಸಬೇಕು ಅಂತ ಆಸಕ್ತಿ ಇದೆಯೋ ಅವೆಲ್ಲ ಈ ವಿಡಿಯೋನ ಪೂರ್ತಿ ನೋಡಿ. ವಿಡಿಯೋ ಕೊನೆಯಲ್ಲಿ ನಿಮಗೆ ಯಾವ ರೀತಿ ಲಾಗಿನ್ ಮಾಡಬೇಕು ಅನ್ನೋದೆಲ್ಲ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಪೂರ್ತಿ ನೋಡಿ. ನಿಮಗೆ ಇಂಟ್ರೆಸ್ಟ್ ಇದೆ ಬಿಸ್ನೆಸ್ ಮಾಡಿ, ಯಾರಿಗೂ ಬಲವಂತ ಇಲ್ಲ. ಒಳ್ಳೆ ಬಿಸ್ನೆಸ್ಸು, ಒಳ್ಳೆ ಆಪರ್ಚುನಿಟಿ, ಮಿಸ್ ಮಾಡ್ಕೋಬೇಡಿ. ಈಗ ನನ್ನ ಸ್ನೇಹಿತರಾದಂಥ ಶಿವಮಾಧು ಸರ್ ಈ ಬಿಸ್ನೆಸ್ ಬಗ್ಗೆ ತಿಳಿಸ್ಕೊಡ್ತಾರೆ. ವಿಚಾರ ತಿಳಿಸಿದ್ದಾರೆ. ಅಲ್ಲಿ ಏನು ವಿಚಾರ ಹೇಗೆ ಅಂತ ಹೇಳಿದ್ದಾರೆ. ಅಕೌಂಟ್ ಓಪನ್ ಮಾಡಿದ್ದಾರೆ. ಏನು ಮಾಹಿತಿ ಬಂದಿದೆ ಏನು ಚೈಲ್ಡಿಂಗ್ ಟೈಪು 5,000 ಹಾಕಿದ್ರೆ ಡೈಲಿ ಅಲ್ಲಿಂದ ಬಂದು ಭಾನುವಾರ ಶನಿವಾರ ಭಾನುವಾರ ಇರಲ್ಲ. ನಾವು ರೈಟು ಲೆಫ್ಟು ಸೇರಿಸ್ಕೊಳ್ತಾ ಇದ್ದಾಗ 10% ಬರುತ್ತೆ. ಎಷ್ಟು ಹೇಳಿದ್ದಾರೆ. ಅಲ್ಲಿಂದ ಐಟಮ್ ತೊಗೊಂಡೆ 50% ಹಾಫ್ ಹೇಳಿದ್ದಾರೆ. ಬಜಾರಲ್ಲಿ ಸದ್ಯಕ್ಕೆ ತಿಳಿದಿರೋ ಮಾಹಿತಿ ಇಷ್ಟು. ಮುಂದಿನ ಮಾಹಿತಿ ಖಂಡಿತ ಸರ್ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಸರ್. ಇದು ಬಂದು ಕಂಪನಿ ಇವತ್ತು ನೆನ್ನೆದಲ್ಲ, 2015ರಿಂದ ರನ್ನಿಂಗ್ ಇರುವಂಥ ಕಂಪನಿ ಸರ್. ಕಂಪನಿ ಬಂದು 2021ರಲ್ಲಿ ರಿಜಿಸ್ಟರ್ಡ್ ಆದಂಥ ಕಂಪನಿ ಸರ್. 2015 ಸ್ಟಾರ್ಟ್ ಆಗಿ 2015ಕ್ಕೆ ಅದು ಯಾವ ರೀತಿ ಅಂದರೆ 2015ರಲ್ಲಿ ಪ್ರೊಪ್ರೈಟರ್ಶಿಪ್ಪಲ್ಲಿ ಬರ್ತಾಯಿದ್ರು. ಇಂಡಿವಿಜುವಲ್ ಆಗಿ ನೀವು ಒಬ್ಬರೇ ಓನರು, ನೀವು ಈ ಬಿಸ್ನೆಸ್ನ ನಡ್ಸ್ಕೊಂಡು ಹೋಗ್ತಾಯಿದ್ರಿ. ನಿಮ್ಮ ಕೈಲಿ ಎಷ್ಟು ಆಗುತ್ತೋ ಅಷ್ಟು ನಡ್ಸ್ಕೊಂಡು ಹೋಗಿ, ಆಮೇಲೆ ಇದು ಜಾಸ್ತಿ ಆದಷ್ಟು ಕಂಪನಿ ರಿಜಿಸ್ಟರ್ಡ್ ಆಗಲೇಬೇಕಿತ್ತು. 2021ರಲ್ಲಿ HI200 ಇಂಡಿಯಾ ಮಲ್ಟಿ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಒಂದು ಕಂಪ್ನಿನ ಲಾಂಚ್ ಮಾಡ್ತಾರೆ. ಅದಕ್ಕೂ ಮೊದಲು ನಮ್ಮ ಕಂಪ್ನಿ MD ಅವರು ಬಂದು ಆನಂದ್ ಲಮಾಣಿ ಅಂತೇಳಿ ಕರ್ನಾಟಕದ ಕಂಪ್ನಿ CEO ಅವರು, ಮೇನ್ MD. ಇವರು 2015ರಲ್ಲಿ ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಇವರು ವೃತ್ತಿಪರ ಲೆಕ್ಚರರ್ ಸರ್, ಪ್ರೊಫೆಸರ್ ಆಗಿರ್ತಾರೆ. ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇರೋಂಥ ಟೈಮ್ನಲ್ಲಿ ಪಾರ್ಟ್ ಟೈಮ್ನಲ್ಲಿ ಏನು ಮಾಡ್ತಾ ಇರ್ತಾರೆ, ಇವರು VRL ಲಾಜಿಸ್ಟಿಕ್ ಕಂಪನಿ ಇದೆಯಲ್ಲ ಸರ್, ಪಾರ್ಸಲ್ ಆಗುವಂಥ ವಸ್ತುಗಳು, ಪಾರ್ಸಲ್ ಇರುತ್ತಲ್ಲ, VRL ಪಾರ್ಸಲ್ ಹೋಗ್ತಾ ಇರ್ತಲ್ಲ, ಅಲ್ಲಿ ಓಲ್ಡ್ ಆದಂಥ ಐಟಮ್ಗಳು ಏನಾಗ್ತಾ ಇರುತ್ತೆ. ಹುಬ್ಳಿ ಹೆಡ್ ಆಫೀಸ್ ಬಂದು ಹುಬ್ಳಿ VRL, ಅಲ್ಲಿ ಹುಬ್ಳಿ ಹೆಡ್ ಆಫೀಸ್ನಲ್ಲಿ ಹೋಗಿ ಅದು ಸ್ಟೋರೇಜ್ ಆಗ್ತಾ ಇರುತ್ತೆ. ಅಲ್ಲಿ ಒಂದು 50,000 ರೂಪಾಯಿಗೆ, 1 ಲಕ್ಷ ರೂಪಾಯಿಗೆ, 50,000 ರೂಪಾಯಿಗೆ, 1 ಲಕ್ಷ ರೂಪಾಯಿಗೆ ಈ ವಸ್ತುನ ಬೈ ಮಾಡಿ ಹಳ್ಳಿಗಳ ಮೇಲೆ ವ್ಯಾಪಾರ ಮಾಡ್ತಿದ್ದಂಥ ವ್ಯಕ್ತಿ ನಮ್ಮ ಕಂಪನಿ MD ಸರ್. 2015ರಿಂದ 2021ರವರೆಗೂ ಏನು ಮಾಡ್ತಾ ಇದ್ದಾರೆ, ಇದೇ ವಸ್ತುನ ಆ ಭಾಗದಲ್ಲಿ, ಆ ಒಂದು ತಾಲೂಕು, ಆ ಒಂದು ಭಾಗದಲ್ಲಿ ವ್ಯಾಪಾರ ಮಾಡ್ತಾ ಅದು ದೊಡ್ಡದಾಗ್ತಾ ಹೋಗುತ್ತೆ. ಸುಮಾರು ಇವ್ರ ಹತ್ರ ಒಂದು 600 ಜನ ಡೀಲರ್ಸ್ ಉಟ್ಕೊಳ್ತಾರೆ ಇಲ್ಲಿ. ಏಕೆಂದರೆ ಇವರು ಇಲ್ಲಿ ಪಾರ್ಸಲ್ ಆದಂಥ ಓಲ್ಡ್ ಆದಂಥ ಪ್ರಾಡಕ್ಟ್ನ ತರೋದು, ಡೀಲರ್ಸ್ಗೆ ಕೊಡೋದು, ಈ ರೀತಿ ಮಾಡ್ತಾ ಇರ್ತಾರೆ. 2021ರಲ್ಲಿ ಏನಾಗುತ್ತೆ, ಅಮೆಝಾನ್ ಕಂಪ್ನಿ ರಿಟರ್ನ್ ಪ್ರಾಡಕ್ಟ್ ಇವ್ರಿಗೆ ಕನೆಕ್ಟ್ ಆಗುತ್ತೆ. ಅಮೆಝಾನ್ ಕಂಪ್ನಿ ಅಂದರೆ ಬಿಗ್ ಕಂಪ್ನಿ, ವರ್ಲ್ಡ್ ವೈಡ್ ಇರುವಂಥ ಕಂಪ್ನಿ. ನಮ್ಮ ಕರ್ನಾಟಕದಲ್ಲಿ ಓಲ್ಡ್ ಆದಂಥ ಪ್ರಾಡಕ್ಟೇ ಕೋಟಿಗಟ್ಟಲೆ ಪ್ರಾಡಕ್ಟ್ ಇರುತ್ತೆ. ಆ ಒಂದು ಕಂಪ್ನಿ ಕನೆಕ್ಟಿವಿಟಿ ಆದಾಗ ನಮ್ಮ ಕಂಪ್ನಿ ಪ್ರೊಪ್ರೈಟರ್ಶಿಪ್ಪಿಂದ ಪ್ರೈವೇಟ್ ಲಿಮಿಟೆಡ್ಗೆ ಕನೆಕ್ಟ್ ಆಗ್ತದೆ. ಆವಾಗ ಅವರು ಕಂಪ್ನಿ ಲೀಗಲ್ ಆಗಿ ಮಾಡಬೇಕಾಗುತ್ತೆ. ಏನು ಇಂಡಿವಿಜುವಲ್ ಆಗಿ ವರ್ಕ್ ಮಾಡ್ತಾಯಿದ್ರು, ಅವರು ಬಲ್ಕಾಗಿ ಒಂದು ಕಂಪನಿನ ಶುರು ಮಾಡಿ ಕಂಪನಿ ಮುಖಾಂತರ ಬೈಬ್ಯಾಕ್ ಮಾಡುವಂಥ ಕೆಲಸ ಮಾಡ್ತಾ ಇರ್ತಾರೆ. ಅದು 2021ರಲ್ಲಿ ಏನಾಗುತ್ತೆ, ಅಮೆಝಾನ್ ಕಂಪ್ನಿ ರಿಟರ್ನ್ ಪ್ರಾಡಕ್ಟು ನಮಗೆ ಬೈಬ್ಯಾಕ್ ಸಿಗುತ್ತೆ. ಅಂದರೆ ರಿಟರ್ನ್ ಅದರಲ್ಲಿ 2 ಥರ ಪದಾರ್ಥಗಳಿರುತ್ತೆ. ಅಮೆಝಾನಲ್ಲಿ ರಿಟರ್ನ್ ಪ್ರಾಡಕ್ಟೇ ಒಂದು ಕಡೆ ಹೋಗುತ್ತೆ, ರಿಜೆಕ್ಟ್ ಪ್ರಾಡಕ್ಟೇ ಒಂದು ಕಡೆ ಹೋಗುತ್ತೆ. ರಿಜೆಕ್ಟ್ ಪ್ರಾಡಕ್ಟ್ ಬಂದು ನಾವು ರಿಸೀವ್ ಮಾಡಿ ಅದನ್ನು ಓಪನ್ ಮಾಡಿ ಸಮ್ % ಡಿಫಾಲ್ಟ್ ಇದ್ದರೆ ಅದನ್ನು ವಾಪಸ್ ಕೊಡ್ತೀವಲ್ಲ, ಅದು ರಿಜೆಕ್ಟ್ಗೆ ಹೋಗುತ್ತೆ, ಅದು ಸ್ಕ್ರ್ಯಾಪ್ಗೆ ಹೋಗುತ್ತೆ. ನಾವು ರಿಸೀವ್ಡೇ ಮಾಡ್ಕೊಳ್ದಿರೋ ಪ್ರಾಡಕ್ಟ್ ಏನಾಗುತ್ತೆ, ರಿಟರ್ನ್ ಪ್ರಾಡಕ್ಟ್ ಬರುತ್ತೆ, ಅದು ರೀಸೇಲರ್ಗೆ ಹೋಗುತ್ತೆ. ಆ ರೀಸೇಲರ್ಗೆ ಹೋಗುವಂಥ ಪ್ರಾಡಕ್ಟ್ನ ನಮ್ಮ ಕಂಪ್ನಿ ಬೈ ಮಾಡೋಕ್ಕೆ ಶುರು ಮಾಡುತ್ತೆ 2021ರಲ್ಲಿ. ನಮ್ಮ ಕಂಪ್ನಿಲಿ ಯಾವಾಗ 600 ಜನ ಸ್ಟೇಟ್ ಡೀಲರ್ಸ್ ಇರ್ತಾರೆ. ನಾವು ಎಷ್ಟೇ ಬೈ ಮಾಡಿದ್ರು ಅದನ್ನು ತಗೊಳ್ಳುವಂಥ ಡೀಲರ್ಸ್ ನಮ್ಮಲ್ಲಿ 600 ಜನ ಇರ್ತಾರೆ. ಇಲ್ಲಿ ಯಾವ ರೀತಿ ಪದಾರ್ಥನಲ್ಲಿ ರಿಟರ್ನ್ ಪದಾರ್ಥ ತೊಗೋತಾರೆ ಅಂತ ಹೇಳಿದ್ರೆ, ಎಕ್ಸಾಂಪಲ್ ಸರ್, ಒಂದು 10,000 ರೂಪಾಯಿ ವಸ್ತು ಬುಕ್ ಮಾಡಿರ್ತಾರೆ, ಮನೆ ಬಾಗಿಲಿಗೆ ಬಂದಿರುತ್ತೆ. ಬಂದಂಥ ಟೈಮಲ್ಲಿ ಇವ್ರ ಹತ್ರ ಹಣ ಇರೋಲ್ಲ, ಇಲ್ಲ ಅಡ್ರೆಸ್ ಇನ್ ಕಮ್ಯುನಿಕೇಷನ್ ಆಗಿರುತ್ತೆ, ಇಲ್ಲ ಇವರೇ ಆ ಜಾಗದಲ್ಲಿ ಇರೋಲ್ಲ ಅಂದಾಗ ಈ ವಸ್ತು ರಿಟರ್ನ್ ಆಗಿರುತ್ತೆ.
ಒಂದು ಕಡೆ 1 ಲಕ್ಷ ರೂಪಾಯಿ ವಸ್ತು ಸೇಮ್ ರಿಟರ್ನ್ ಆಗಿರುತ್ತೆ, ಒಂದು ಕಡೆ 5,000 ರೂಪಾಯಿ ವಸ್ತು ರಿಟರ್ನ್ ಆಗಿರುತ್ತೆ, ಒಂದು ಕಡೆ 100 ರೂಪಾಯಿ ವಸ್ತು ರಿಟರ್ನ್ ಆಗಿರುತ್ತೆ. ಪ್ರತಿ ಐಟಮು ಒಂದು ಕಡೆ ಹೋಗಿ ಸ್ಟೋರೇಜ್ ಆಗುತ್ತೆ. ಇದನ್ನು ಅಮೆಜಾನ್ ಪ್ರೈಮ್ ಅಂತ ಹೇಳ್ತೀವಿ. ಅಮೆಜಾನ್ ಪ್ರೈಮ್ ಅಂತ ಹೇಳ್ತೀವಿ. ಇಲ್ಲಿ 100 ರೂಪಾಯಿ ಪದಾರ್ಥನೂ ಇರುತ್ತೆ, 1,000 ರೂಪಾಯಿ ಪದಾರ್ಥನೂ ಇರುತ್ತೆ, 10,000 ರೂಪಾಯಿ ಪದಾರ್ಥನೂ ಇರುತ್ತೆ, 1 ಲಕ್ಷ ರೂಪಾಯಿ ಪದಾರ್ಥನೂ ಇರುತ್ತೆ. ಓವರ್ಆಲ್ ಇಲ್ಲೊಂದು 5 ಕೋಟಿ ಮಾಲಿದೆ. ಇದು ಪ್ರತಿ ತಿಂಗಳು 16ನೇ ತಾರೀಕು 30ನೇ ತಾರೀಕಿದು ಹರಾಜಾಗುತ್ತೆ. ಈ ಹರಾಜನ್ನು ತಗೊಳ್ತಿದ್ದಂಥ ಕಂಪ್ನಿನೇ ನಮ್ಮ HI 200 ಕಂಪ್ನೀಸ್. ಯಾವ ರೀತಿ ಬೈ ಮಾಡ್ತಾರೆ ಅಂತ ಹೇಳಿದ್ರೆ, ವಸ್ತುಗಳ ಆಧಾರದ ಮೇಲೆ 2%, 3%, 5%, 9%, ಮ್ಯಾಕ್ಸಿಮಮ್ 12%ಗೆ ಪೂರ ಐಟಮ್ನ ಬಿಡ್ ಮಾಡುತ್ತೆ. ಇಲ್ಲಿ ಒಂದು ಸೂಜಿನೂ ಬಿಡೋಂಗಿಲ್ಲ. ಇಲ್ಲೇನಿರುತ್ತೆ, 5 ಕೋಟಿ ರೂಪಾಯಿ ಮಾಲಿದೆ ಅಂತ ಹೇಳಿದ್ರೆ ಒಂದು ಪೆನ್ನು ಒಂದೇ ರೇಟು, ಒಂದು ಬುಕ್ಕು ಒಂದೇ ರೇಟು, ಒಂದು ಬಾಟ್ಲು ಒಂದೇ ರೇಟು, ಒಂದು ಫ್ರಿಡ್ಜು ಒಂದೇ ರೇಟು. 10,000 ರೂಪಾಯಿದು ಇದ್ರೂ ಅದೇ ರೇಟು, 10 ರೂಪಾಯಿ ಇದ್ರೂ ಅದೇ ರೇಟು. ಈ ರೀತಿಲಿ ಬಲ್ಕಾಗಿ ಲೋಡ್ ಮಾಡ್ತೀವಿ ನಾವು. ಬಲ್ಕಾಗಿ ಲೋಡ್ ಮಾಡಿ ಸರ್, ಒಂದು ಒಳ್ಳೆ ಅರ್ಥ ಆಗೋ ರೀತಿ ಹೇಳೋದು ನಿಮಗೆ. ಏನೇ ಇರಲಿ, ಅದು 10,000 ರೂಪಾಯಿದು ಒಂದೇ ರೇಟು, 10 ರೂಪಾಯಿದು ಒಂದೇ ರೇಟ್ ಇರುತ್ತೆ. ಪ್ರತಿಯೊಂದು ನಾವೇನು ಮಾಡ್ತೀವಿ, ನಮ್ಮ ಹೆಡ್ ಆಫೀಸ್ಗೆ ನಾವು ಸ್ಟೋರೇಜ್ ಮಾಡ್ತೀವಿ. ಸ್ಟೋರೇಜ್ ಮಾಡಿ ಏನು ಮಾಡ್ತೀವಿ, ನಾವೇನು 10 to 12%ಗೆ ನಾವು ಬಿಡ್ ಮಾಡಿದ್ವೋ ಅದನ್ನು ಡೀಲರ್ಸ್ಗೆ 20 to 25%ಗೆ ಡಂಪ್ ಮಾಡ್ತಾಯಿದ್ವಿ. ಇಲ್ಲೇನು ನಾವು 10ರಿಂದ 12% ಬಿಡ್ ಮಾಡ್ತಾಯಿದ್ವೋ ಅದನ್ನು 20ರಿಂದ 25%ಗೆ ನಾವು ಡೀಲರ್ಸ್ ಕೊಟ್ಬಿಡ್ತಾಯಿದ್ವಿ. ಇದು 2021ರಿಂದ 2025ವರೆಗೂ ಇದೇ ವರ್ಕ್ ನಡೀತಾ ಇರುತ್ತೆ ಕಂಪ್ನಿನಲ್ಲಿ. ಇದನ್ನು ಟ್ರೆಡಿಷನಲ್ ವರ್ಕ್ ಅಂತ ಹೇಳ್ತೀವಿ ನಾವು. MLM ಸಿಸ್ಟಮ್ ತಂದಿರಲಿಲ್ಲ, ಅದು ಡೈರೆಕ್ಷನಲ್ಲಿ ತಂದಿರಲಿಲ್ಲ. ಟ್ರೆಡಿಷನಲಲ್ಲಿ ಈ 600 ಜನ ಏನು ಬೈ ಮಾಡ್ತಾಯಿದ್ರು ಡೀಲರ್ಸು, ಒಬ್ಬೊಬ್ಬ ವ್ಯಕ್ತಿಗಳು ಇವತ್ತು ಪ್ರೆಸೆಂಟ್ ಒಬ್ಬೊಬ್ಬರು 10 CR 20 CR ಪ್ರಾಪರ್ಟಿಗಳು ಓನರ್ಗಳಾಗಿದ್ದಾರೆ ಈ ವಸ್ತುಗಳನ್ನ ಮಾರಿ. ಆ ಟೈಮ್ನ ನಮ್ಮ ಕಂಪನಿಗೆ CEO ಜಾಯ್ನ್ ಆಗ್ತಾರೆ. ಡಾಕ್ಟರ್ ನಾಗರಾಜು ಅಂತೇಳಿ ಅಬ್ದುಲ್ ಕಲಾಂ ಸರ್ ಜೊತೆ ವರ್ಕ್ ಮಾಡಿದಂಥವ್ರು. ಆ ವ್ಯಕ್ತಿ ನಮ್ಮ ಕಂಪನಿಗೆ ಜಾಯ್ನ್ ಆದಾಗ ನಾವು ಬರೀ 600 ಜನಕ್ಕೆ ಸೀಮಿತ ಮಾಡೋ ಬದಲು ನೇರವಾಗಿ ಪಬ್ಲಿಕ್ಕು ಕೊಡೋಣ ಆಪ್ಷನ್ನು. ಪಬ್ಲಿಕ್ಗೆ ಬಂಡವಾಳ ಹಾಕಲಿ, ಪಬ್ಲಿಕ್ಗೆ ಮಾರಲಿ, ಪಬ್ಲಿಕ್ಗೆ ಯೂಸ್ ಮಾಡಲಿ, ಪಬ್ಲಿಕ್ಗೆ ಪ್ರಮೋಟ್ ಮಾಡಲಿ. ಬೇರೆ ಎಲ್ಲೋ ಯಾರಿಗೋ ಕೋಟ್ಯಾಂತರ ರೂಪಾಯಿ ಕೊಡೋ ಬದಲು ಪಬ್ಲಿಕ್ಗೆ ಕೊಡೋಣ ಅಂಥೇಳಿ ಕಿಂಗ್ಸ್ ಬಜಾರ್ ಅನ್ನೋ ಒಂದು ಆ್ಯಪ್ನ 2025 ಫೆಬ್ರವರಿನಲ್ಲಿ ಲಾಂಚ್ ಮಾಡ್ತಾರೆ. 2025 ಫೆಬ್ರವರಿನಲ್ಲಿ ಕಿಂಗ್ಸ್ ಬಜಾರ್ ಲಾಂಚ್ ಆದಂಥ ಒಂದು ಡೇಟ್ ನಮ್ಮದು. 1 ವರ್ಷದ 7 ತಿಂಗಳಾಗಿದೆ ಇವತ್ತಿಗೆ. 1 ವರ್ಷ 7 ತಿಂಗಳಲ್ಲಿ ಟೋಟಲ್ ನಮ್ಮ ಕಂಪನಿ ಡೆವಲಪ್ಮೆಂಟ್ ಬಂದು 1,40,40,000 ಕಸ್ಟಮರ್ ಇದ್ದಾರೆ. ಟೋಟಲ್ 48 ಕಂಪನಿ ವೆಂಡರ್ಶಿಪ್ ಇದೆ. ನಮ್ಮದು ಏನು ಅಮೆಜಾನ್ ಇತ್ತು ಅದ್ರ ಜೊತೆಗೆ ಇವತ್ತು 48 ಕಂಪನಿ ವೆಂಡರ್ಶಿಪ್ ಇದೆ. ಸುಮಾರು 78 ಟೋಟಲ್ ಸಬ್ ವೆಂಡರ್ಶಿಪ್ ಸಿಕ್ಕಿದೆ ಆಲ್ ಓವರ್ ಇಂಡಿಯಾದಲ್ಲಿ. 48 ಬ್ರ್ಯಾಂಡೆಡ್ ಆದರೆ 78 ಕಂಪ್ನಿ ಸಬ್ ವೆಂಡರ್ಶಿಪ್ಪು. ಈ ಬೋಟ್ ಕಂಪ್ನಿ, ಈ ಥರ ಸಣ್ಣ ಪುಟ್ಟ ಮೇನ್ ಪ್ರತಿಷ್ಠಿತ ಕಂಪ್ನಿ ಕೂಡ ಸಿಕ್ಕಿದೆ. ಜೊತೆಗೆ ಇವತ್ತು ಸುಮಾರು 75 ಜನ ಮಿನಿಮಮ್ 5 CR ಮೇಲೆ ಅರ್ನಿಂಗ್ ಮಾಡಿದ್ದಾರೆ. 5,000 ಜನ ಮಿನಿಮಮ್ 50 ಲ್ಯಾಕ್ ಎಬೋ ಇದ್ದಾರೆ ನಮ್ಮ ಕಂಪ್ನಿನಲ್ಲಿ. ಪ್ರತಿಯೊಬ್ಬರು ಕಿಂಗ್ಸ್ ಬಜಾರಲ್ಲೇ 156 ಪ್ರಾಡಕ್ಟು ಓನ್ ಪ್ರಾಡಕ್ಟ್ ಲಾಂಚ್ ಆಗ್ತಾಯಿದೆ. ಮೊನ್ನೆ ನಾವು 5 ಪ್ರಾಡಕ್ಟ್ ಲಾಂಚ್ ಮಾಡಿದ್ದೀವಿ. ನಾವು ನಾಳೆ ಒಂದು ಮೀಟಿಂಗ್ ಮಾಡ್ತಾಯಿದ್ದೀವಿ. ಏನು ಪ್ರಾಡಕ್ಟ್ ಲಾಂಚ್ ಮಾಡಿದ್ದೀರಾ ಸರ್ ನೀವು? 5 ಎಲ್ಲ ನಮ್ಮ ಕಿಂಗ್ಸ್ ಬಜಾರ್ನಲ್ಲಿ ಗ್ರಾಸರಿ ಫುಡ್ ಪ್ರಾಡಕ್ಟ್ ಲಾಂಚ್ ಆಗ್ತಾಯಿದೆ ಸರ್. ಫುಡ್ ಪ್ರಾಡಕ್ಟ್ ಬಂದು ಪೇಸ್ಟ್ ಇದೆ, ಹೆಲ್ತ್ ಪ್ರಾಡಕ್ಟ್ ಇದೆ, ಜೊತೆಗೆ ನೆಕ್ಸ್ಟ್ ಮಂತ್ ಬಂದು ಕಾಫಿ ಪುಡಿ, ಟೀ ಪುಡಿ, ಶುಗರು, ಅದು ಬಿಟ್ಟರೆ ನಿಮಗೆ ಅಕ್ಕಿ, ಇಷ್ಟು ರಿಲೀಸ್ ಆಗೋಲ್ಲ. ಇವಾಗ ಅಮೆಜಾನ್ ಅಂತ ತೊಗೊಂತೀರಾ, ಅದು 50%. ಅದು 50%. ಇದು ನೀವು ಲಾಂಚ್ ಮಾಡೋದ್ರಲ್ಲಿ ಎಷ್ಟು ಪರ್ಸೆಂಟ್? ಇದರಲ್ಲಿ ಸರ್ ನಾವು ಫುಡ್ ಪ್ರಾಡಕ್ಟಲ್ಲಿ 50% ಕೊಡೋಕ್ಕಾಗಲ್ಲ. ಎಕ್ಸಾಂಪಲ್, ಒಂದು 100 ರೂಪಾಯಿ ತೊಗರಿ ಬೇಳೆ ಇದೆ ಅಂತ ಹೇಳಿದ್ರೆ, ಹೆಂಗೆ ಅಂದರೆ ಈಗ ನಾವು ಇಷ್ಟು ಜನ ಇದ್ದೀವಿ, ನಾನು ಪ್ಲಾನ್ ತಿಳಿಸ್ಕೊಡ್ತೀನಿ ಸರ್. 100 ರೂಪಾಯಿ ತೊಗರಿ ಬೇಳೆ ಇದೆ ಅಂದರೆ 75 ರೂಪಾಯಿಗೆ ನಮ್ಮಲ್ಲಿ ಸಿಗುತ್ತೆ. 25% ಆ ರೇಂಜಲ್ಲಿ ನಾವು ಫುಡ್ ಪ್ರಾಡಕ್ಟ್ನ ನಾವು ಕೊಡ್ತೀವಿ. ಇನ್ನು ನಾವು ಕೊಡ್ತಾ ಇರುವಂಥ ಎಲೆಕ್ಟ್ರಾನಿಕ್ ಇರ್ಬೋದು, ಹೋಮ್ ಅಪ್ಲಯನ್ಸ್ ಇರ್ಬೋದು, ಕಿಚನ್ ಅಪ್ಲಯನ್ಸ್ ಇರ್ಬೋದು, 50%ಗೆ ಇರುತ್ತೆ ಸರ್. ಇದು ನಮ್ಮಲ್ಲಿ ಈಗ ಸ್ಟಾರ್ಟಪ್ ಡೆವಲಪ್ ಆಗಿರುವಂಥ ವ್ಯವಸ್ಥೆ. ನಾವೇನು ಮಾಡ್ತಾಯಿದ್ವಿ, ಅಮೆಜಾನ್ ಪ್ರಾಡಕ್ಟು ರಿಟರ್ನ್ ಪ್ರಾಡಕ್ಟ್ ಮಾತ್ರ ಬೈ ಮಾಡ್ತಾಯಿದ್ವಿ. ರಿಟರ್ನ್ ಪ್ರಾಡಕ್ಟ್ ಜೊತೆಗೆ ನಮಗೆ 2025 ಮೇ ತಿಂಗಳಲ್ಲಿ ಅಮೆಜಾನ್ಗೆ ನಾವೇ ಪರ್ಮನೆಂಟ್ ವೆಂಡರ್ಶಿಪ್ ಸಿಕ್ಕಿದೆ ಸರ್. ಇಡೀ ಕರ್ನಾಟಕಕ್ಕೆ ಬೇರೆ ಯಾರಿಗೂ ಇಲ್ಲ. ನಮ್ಮಿಂದ ಬಂದು ಡಿಸ್ಪ್ಯಾಚ್ ಆಗುತ್ತೆ ಪ್ರಾಡಕ್ಟ್. ಮೇನ್ ಬ್ರಾಂಚ್ ನಾವೇ. ಅಂದರೆ ಬಾಕ್ಸ್ ಪೀಸ್ ಅಂತ ಹೇಳ್ತೀವಿ.
ಮೇನ್ ಮೆಂಟರ್ಶಿಪ್ ಸಿಕ್ಕಿರೋದ್ರಿಂದ ನಾವು ಓನ್ಲಿ ರಿಟರ್ನ್ ಪ್ರಾಡಕ್ಟ್ ಏನು ಬೈ ಮಾಡ್ತಾ ಇದ್ವಿ, ಇವತ್ತು ಬಾಕ್ಸ್ ಪೀಸು ಫ್ರೀ ಡೆಲಿವರಿ ನಮ್ಮ ವೇರಸು ಬರ್ತಾ ಇದೆ. ಒಂದು 1000 ರೂಪಾಯಿ ಬೆಲೆ ಬಾಳುವಂಥ ವಸ್ತು ನಮಗೆ 180ರಿಂದ 200 ರೂಪಾಯಿಗೆ ಡೈರೆಕ್ಟಾಗಿ ಬರ್ತಾ ಇದೆ ಬಾಕ್ಸ್ ಪೀಸ್. ರಿಟರ್ನ್ ಪೀಸ್ ಬಂದು 100 ರೂಪಾಯಿಂದ ಹಿಡಿದು 120 ರೂಪಾಯಿಗೆ ರಿಟರ್ನ್ ಪೀಸ್ ಬರ್ತಾ ಇದೆ. ಜೊತೆ ಸ್ಟಿಲ್ ನಾವು 48 ಕಂಪನಿ ಮೇನ್ ವೆಂಡರ್ಶಿಪ್ ಏನು ತೊಗೊಂಡಿದ್ದೀವಿ. ಅಮೆಜಾನ್ ಜೊತೆಗೆ ಫ್ಲಿಪ್ಕಾರ್ಟ್, ಮೀಶೋ, ಚುಂಬಕ್, ಆ್ಯರೋ, ಗೋದ್ರೇಜ್, ಬಜಾಜ್, ಉಷಾ, ಬಟರ್ಫ್ಲೈ, ಐಯರ್, ಸ್ಯಾಮ್ಸಂಗ್, LG, ಒನಿಡಾ, ಫಿನಾಸೋನಿಕ್, ವಿಡಿಯೋಕಾನ್, ಅದ್ಬಿಟ್ಟು ಪ್ರೆಸ್ಟೀಜ್, ಪ್ರೀತಿ, PGON, ರಾಯಲ್ ಓಕ್, ಬೋಟ್ ಕಂಪನಿ, ಇಂಡಿಯಾ ಬಾಸುಮತಿ ರೈಸ್ ಕಂಪನಿ, ಇವೆಲ್ಲ ಪ್ರತಿಷ್ಠಿತ ಕಂಪನಿಗಳು. 48 ಕಂಪನಿ ವೆಂಡರ್ಶಿಪ್ ಇದೆ. ಬಟ್ ಇದು ಯಾವುದು ನಮ್ಮ ದೇಶದ ಕಂಪನಿಗಳಲ್ಲ. ಇವ್ರೇನು ಮಾಡ್ತಾರೆ, ಹೊರಗಡೆ ದೇಶದಿಂದ ಅವ್ರವ್ರ ದೇಶದಿಂದ ನಮ್ಮ ದೇಶಕ್ಕೆ ಪದಾರ್ಥಗಳನ್ನ ತರುವಂಥ ವ್ಯವಸ್ಥೆ ಇವ್ರು ಮಾಡ್ತಾ ಇರೋಂಥದ್ದು. ಯಾವ ಮುಖಾಂತರ ಬರ್ತಾರೆ ಅಂತ ಹೇಳಿದ್ರೆ ಕಸ್ಟಮ್ಸ್ ಮುಖಾಂತರ ನಮ್ಮ ದೇಶಕ್ಕೆ ಬರ್ತಾರೆ. ಕಸ್ಟಮ್ಸ್ ಅಂದರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗುವಂಥ ಜಾಗ ಇದೆ. ಇಲ್ಲಿ ಏನು ಮಾಡ್ತಾರೆ, ಅವರು ಕಂಟೈನರ್ಗಳ ಮುಖಾಂತರ ಐಟಮ್ನ ತರುವಂಥ ಟೈಮ್ನಲ್ಲಿ ಹಡಗುಗಳ ಮುಖಾಂತರ ತೊಗೊಬರ್ತಾರೆ, ಶಿಪ್ಗಳ ಮುಖಾಂತರ. ಆ ಟೈಮಲ್ಲಿ ಏನಾದರೂ ಅಲೆ ಹೊಡೆದು ನೀರು ನುಗ್ಗಿದ್ರೆ, ಇಲ್ಲ ಅವ್ರ ದೇಶದಿಂದ ನಮ್ಮ ದೇಶಕ್ಕೆ ತರೋರು ಪ್ಯೂರ್ಲಿ ತರೋಲ್ಲ, ಸಮ್ ಪರ್ಸೆಂಟ್ ಪ್ರಾಬ್ಲಮ್ನೇ ತರೋದು. ಅವ್ರು ತಿಂದುಬಿಟ್ಟಿದ್ದೆ ನಮ್ಮ ದೇಶಕ್ಕೆ ತರುವಂಥದ್ದು. ನಮ್ಮ ಕಸ್ಟಮ್ಸ್ ಆಫೀಸರ್ ಸರ್ವೆ ಮಾಡಿದಾಗ ಸಮ್ ಪರ್ಸೆಂಟ್ ಡಿಫಾಲ್ಟ್ ಆಗಿದ್ರೆ ಇಡೀ ಕಂಟೈನರೇ ರಿಜೆಕ್ಟ್ ಮಾಡ್ತೀವಿ ನಮ್ಮ ಕಸ್ಟಮ್ಸಲ್ಲಿ. 100ರಲ್ಲಿ 1 ಪದಾರ್ಥ ಕೆಟ್ಟಿಲ್ಲ, 100 ರಿಜೆಕ್ಟ್. ಆಗೇನಾಗುತ್ತೆ, ವಾಪಸ್ ಅವ್ರ ದೇಶಕ್ಕೆ ತೊಗೊಂಡೋಗಕ್ಕೂ ಆಗಲ್ಲ, ನೇರವಾಗಿ ಪಬ್ಲಿಕ್ ಮಾರೋಂಗೂ ಇಲ್ಲ. 1 or 2 ಡೇಸಲ್ಲಿ ಇವ್ರು ಜಾಗ ಖಾಲಿ ಮಾಡಬೇಕು. ವಿಧಿನೇ ಇಲ್ಲ, ಆಚೆ ಹಾಕ್ಬಿಡ್ತಾರೆ ಕಂಟೈನರ್ನ. ಆ ಟೈಮಲ್ಲಿ ನಮ್ಮ ವೆಂಡರ್ಸ್ ಬರ್ತಾರೆ ಇಲ್ಲಿಗೆ ಬಂದು 6 to 9% kg ಲೆಕ್ಕದಲ್ಲಿ ಬಿಡ್ ಮಾಡ್ತಾರೆ. ಈಗ ನೀವು ಹೇಳೋದಿಲ್ಲ, ಇದು ಕಾನೂನಾತ್ಮಕವಾಗಿ ಖಂಡಿತ ಅಲ್ಲ ತೊಂದರೆ ಆಗಲ್ಲ. ತೊಂದರೆ ಇಲ್ಲ. ಯಾಕೆ ಗೊತ್ತಾ, ನೀವು ಈಗ ನಾವು ಕಸ್ಟಮರ್ ತೊಗೊಂಡು ಟ್ಯಾಕ್ಸ್ ಕಾಗಬೇಕಿಲ್ಲ, ಗೌರ್ಮೆಂಟ್ ಇದೆ. ಈಗ ನೀವು ಡೈರೆಕ್ಟ್ ಇವರಿಂದ ಪರ್ಚೇಸ್ ಮಾಡಿದ್ರೆ ಏನು ತೊಂದರೆ ಆಗಲ್ಲ. ಅದು ನಮ್ಮ MD ಸರು ಇದಕ್ಕೆ ಒಂದು ಮೆಂಬರ್ಶಿಪ್ ಸದಸ್ಯ ಸರ್. ಇಲ್ಲಿಗೆ ಯಾರು ಒಳಗಡೆ ಹೋಗೋಕ್ಕೆ ಬಿಡಲ್ಲ. ಅವರು ಯಾರು ಇಲ್ಲಿ ಒಬ್ಬರು ನಮ್ಮಲ್ಲಿ ಈ ಕಸ್ಟಮ್ಸಲ್ಲಿ ಮೆಂಬರ್ ಆಗಿರ್ತಾರೋ ಅವ್ರಿಗೆ ಮಾತ್ರ ಅವಕಾಶ ಇರುತ್ತೆ, ಅದರ್ ಪರ್ಸನ್ ಬಿಡಲ್ಲ. ಈ ಕಸ್ಟಮ್ಸಲ್ಲಿ ನಮ್ಮ MD ಸರು CO ಸರ್ ಇಬ್ಬರದು ಮೆಂಬರ್ಶಿಪ್ ಇದೆ, ಅವ್ರಿಗೆ ಮಾತ್ರ ಅವಕಾಶ ಇರುತ್ತೆ. ಒಳ್ಳೆ ಕ್ವಶನ್ ಕೇಳಿದ್ರು ಸರ್. ಏಕೆಂದರೆ ಅಲ್ಲಿ ಯಾರು ಪಬ್ಲಿಕ್ ಅಲೋನೇ ಬಿಡಲ್ಲ. ಅವರು ಮೇನ್ ವೆಂಡರ್ಸ್ ಅಂತ ಹೇಳಿದಾಗ ಇದನ್ನು ಬಿಡ್ ಮಾಡಬೇಕು ಅಂದರೆ ಅದಕ್ಕೆ ಆ ಒಂದು ಕಸ್ಟಮ್ಸ್ಗೆ ಸಂಬಂಧಪಟ್ಟ ವ್ಯಕ್ತಿನೇ ಆಗಿರಬೇಕು. ಆ ಕಸ್ಟಮ್ಸ್ಗೆ ಸಂಬಂಧಪಟ್ಟಂಥ ಸದಸ್ಯತ್ವ ನಮ್ಮ MD ಸರ್ CO ಸರ್ ಇದೆ. ಹೌದಲ್ಲ ಸರ್? ಸರ್ ಇದೆಲ್ಲ ಆಯಿತು. ಜನರಲ್ ಕ್ವಶನ್ ಹೇಳಿದ್ರೆ ಇದು ಐಟಮ್ ಆಯಿತು. ಈಗ ನಾನು ಒಂದೇನೋ ವ್ಯವಹಾರ ಮಾಡೋದು. ಇವತ್ತು ನಾವು ಒಂದು ಬ್ಯಾಂಕಲ್ಲಿ 1 ಲಕ್ಷ ತಗೊಂಡ್ರೆ 7.5% 8%. ಅದಕ್ಕೆ ಪ್ಲಾನ್ ತಿಳಿಸ್ಕೊಡ್ತೀವಿ. ಇದು ಅರ್ಥ ಆಯ್ತು. ನಮಗೆ ಸಾರಿ ಸರ್, ಬೇಜಾರು ಮಾಡ್ಕೊಬೇಡಿ. ನಮಗೆ ನಾವು ಕ್ಯಾಶ್ ಬ್ಯಾಕ್ ಕೊಡೋದಕ್ಕೆ ನಮ್ಗೆ ಎಲ್ಲೆಲ್ಲಿಂದ ಮೂಲ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ. ಒಂದು ಕಡೆ 1000 ರೂಪಾಯಿ ಬೆಲೆ ಬಾಳೋ ವಸ್ತು 100 ರೂಪಾಯಿಂದ 120 ರೂಪಾಯಿಗೆ ರಿಟರ್ನ್ ಪೀಸ್ ಬರುತ್ತೆ. 150 ರೂಪಾಯಿಂದ 200 ರೂಪಾಯಿಗೆ ಬಾಕ್ಸ್ ಪೀಸ್ ಬರುತ್ತೆ. 60 ರೂಪಾಯಿಂದ 90 ರೂಪಾಯಿಗೆ ಕಸ್ಟಮ್ ಪೀಸ್ ಬರುತ್ತೆ. ಇದನ್ನು ನಾವೇನು ಮಾಡ್ತೀವಿ, ನಮ್ಮ ಕಂಪ್ನಿಗೆ ತೊಗೊಬಂದು ಡಿವೈಡ್ ಮಾಡ್ತೀವಿ. A ಕ್ವಾಲಿಟಿ, B ಕ್ವಾಲಿಟಿ, C ಕ್ವಾಲಿಟಿ, D ಕ್ವಾಲಿಟಿ ಅಂತ. ಸರ್ A ಕ್ವಾಲಿಟಿ ಬಂದು ಬಾಕ್ಸ್ ಪೀಸ್ ಇರುತ್ತೆ. ಯಾಕೆ ನಾವು ಬಾಕ್ಸ್ ಪೀಸ್ ತೊಗೊತಾ ಇದ್ದೀವಲ್ಲ, ಬಾಕ್ಸ್ ಪೀಸ್ ಇರುತ್ತೆ. ಎಕ್ಸಾಂಪಲ್ ಒಂದು ಸ್ಯಾಮ್ಸಂಗ್ ಅಂತ ಹೇಳಿದ್ರೆ ಅದರಲ್ಲಿ 20,000 ರೂಪಾಯಿ MRP ಇದೆ ಅಂತ ಹೇಳಿದ್ರೆ 12,000 ರೂಪಾಯಿಗೆ ನೇರವಾಗಿ ಕೊಡ್ತೀವಿ ಸರ್. ಅದು 40% ಡಿಸ್ಕೌಂಟ್ ಸಿಗುತ್ತೆ. B ಕ್ವಾಲಿಟಿ ಬಂದು ಕಾಟನ್ ಬಾಕ್ಸ್ ರಿಮೂವ್ ಆಗಿರುತ್ತೆ. ಈ ಪೀಸ್ನ ನಾವೇನು ಮಾಡ್ತೀವಿ, 50% ಡಿಸ್ಕೌಂಟ್ ಕೊಡ್ತೀವಿ, ಅಂದರೆ 10,000 ರೂಪಾಯಿಗೆ ಡಿಸ್ಕೌಂಟ್ ಕೊಡ್ತೀವಿ. C ಕ್ಯಾಟಗರಿ ಬಂದು ಸ್ವಲ್ಪ ಡೆಂಟ್ ಆಗಿರುತ್ತೆ, ಕ್ರಾಚ್ ಆಗಿರುತ್ತೆ, ಸ್ಟಿಕ್ಕರ್ ಹಾಕೊಂಡ್ರೆ ಅದು ಕ್ಲೋಸ್ ಆಗುತ್ತೆ. ಈ ಥರ ಸ್ವಲ್ಪ ಡೆಂಟ್ ಆಗಿರುವಂಥದ್ದು, ಸ್ವಲ್ಪ ಪ್ರೆಸ್ ಆಗಿರುವಂಥದ್ದು, ಸ್ವಲ್ಪ ಟ್ರಾನ್ಸ್ಪೋರ್ಟೇಬಲ್ ಉಜ್ಜಿರುವಂಥದ್ದು, ಈ ಥರ ಪದಾರ್ಥಗಳನ್ನ 70% ಡಿಸ್ಕೌಂಟ್ ಕೊಡ್ತೀವಿ. ಅಂದರೆ 7,000ರಿಂದ 8,000 ರೂಪಾಯಿಗೆ ಕೊಡ್ತೀವಿ. D ಬಂದು ಡ್ಯಾಮೇಜು, ಇದನ್ನು ಪಬ್ಲಿಕ್ ಕೊಡಲ್ಲ, ಸ್ಕ್ರಾಪ್ ಹಾಕ್ತೀವಿ. ಇದಕ್ಕೂ kg ಲೆಕ್ಕದಲ್ಲಿ ನಾವು ಮಾಡ್ತೀವಿ. ಇದು ನಮ್ಮದು ವ್ಯವಹಾರ. ಈ ವ್ಯವಹಾರನ ನಾವೇನು ಮಾಡ್ತಾಯಿದ್ದೀವಿ, ಪ್ಯೂರ್ಲಿ ಯಾರು ನಮ್ಮ ಕಿಂಗ್ಸ್ ಬಜಾರ್ಗೆ ಸದಸ್ಯತ್ವ ತಗೋತಾರೋ, ಯಾರು ನಮ್ಮ ಕಿಂಗ್ಸ್ ಬಜಾರ್ಗೆ ಮೆಂಬರ್ಶಿಪ್ ಆಗ್ತಾರೋ ಆ ವ್ಯಕ್ತಿಗಳಿಗೆ 2 ರೀತಿ ಆಪ್ಷನ್ ಕೊಡ್ತಾಯಿದ್ದೀವಿ ಸರ್. ಒಂದು ಪ್ರಾಡಕ್ಟು, ಇನ್ನೊಂದು ಕ್ಯಾಶ್ ಬ್ಯಾಕು. ನಮ್ಮದು ಬಂದು ಪ್ಯೂರ್ಲಿ ಪ್ರಾಡಕ್ಟ್ ಬೇಸ್ ಕಂಪನಿ. ನಾರ್ಮಲ್ ಪರ್ಸನ್ 2,500 ರೂಪಾಯಿಂದ ಹಿಡಿದು
VIP ಪರ್ಸನ್ 20 ಲಕ್ಷದವರೆಗೂ ನಮ್ಮಲ್ಲಿ ಬಂಡವಾಳ ಹೂಡಿಕೆ ಮಾಡ್ತಾಯಿದ್ದಾರೆ, ಜಾಸ್ತಿನೇ ಮಾಡ್ತಾಯಿದ್ದಾರೆ. ಸರ್ ಇಲ್ಲಿ ಏನಪ್ಪ ಅಂದರೆ 2,500 ರೂಪಾಯಿಗೆ 5,000 ರೂಪಾಯಿ MRP ಪ್ರಾಡಕ್ಟು ನೀವೇನು ಬೇಕಾದ್ರೂ ತೊಗೋಬೋದು. ನೀವು ನಮ್ಮಲ್ಲಿ ಬಂಡವಾಳ ಹಾಕಿದ್ರೆ ಒಂದು ಸದಸ್ಯತ್ವ ಬಂದು ಮೆಂಬರ್ಶಿಪ್ ಬಂದು ಫ್ರೀ ಇರುತ್ತೆ, ನಮ್ಮ ಲಾಗಿನ್ ಬಂದು ಫ್ರೀ ಇರುತ್ತೆ. ನೀವು ಫ್ರೀ ಲಾಗಿನ್ ಮಾಡಿಕೊಂಡು ನೀವು ನಮ್ಮ ಕಂಪ್ನಿಗೆ ಆಕ್ಟಿವ್ ಮೆಂಬರ್ ಆಗಬೇಕು ಅಂದರೆ 2,500ದಿಂದ 20 ಲಕ್ಷದವರೆಗೂ ಬರ್ಬೋದು. 2,500 ರೂಪಾಯಿಗೆ ನೀವು 5,000 ರೂಪಾಯಿ MRP ಪ್ರಾಡಕ್ಟ್ನ ಬೈ ಮಾಡ್ಬೋದು, ಇವತ್ತೇ ತೊಗೋಬೋದು. ಕ್ಲಿಯರಾ? ನಿಮಗೂ ಏನಾರು ಇದೆಯಾ? ಬಟ್ ನಮ್ಮಲ್ಲಿ ನೀವು ಪರ್ಮನೆಂಟಾಗಿ ಸದಸ್ಯರಾಗಿರ್ತೀರ. ನೀವು ಯಾವಾಗ ತೊಗೊಂಡ್ರು 50% ಸಿಗ್ತಾ ಇರ್ತಾರೆ. ನೀವೇನೇ ಬೈ ಮಾಡಿ 50% ಸಿಗುತ್ತೆ. ನಾವೇನು ಮಾಡ್ತಾಯಿದ್ದೀವಿ, ಇವತ್ತು 148 ಫ್ರಾಂಚೈಸಿ ಮಾಡಿದ್ದೀವಿ. 1,500 ಫ್ರಾಂಚೈಸಿ ಮಾಡೋಕ್ಕೆ ಹೊರಟಿದೆ ನಮ್ಮ ಕಂಪ್ನಿ ಆಲ್ ಓವರ್ ಇಂಡಿಯಾದಲ್ಲಿ. ಆ ಒಂದು ಉದ್ದೇಶಕ್ಕೋಸ್ಕರ ನಾವೇನು ಮಾಡ್ತಾಯಿದ್ದೀವಿ, ಪ್ರಾಡಕ್ಟ್ನ ಸೇಲ್ ಮಾಡಿ ನಿಮಗೆ ಕ್ಯಾಶ್ ಬ್ಯಾಕ್ನ ಕೊಡ್ತಾಯಿದ್ದೀವಿ. 2,500 ರೂಪಾಯಿಗೆ 5,000 ರೂಪಾಯಿ ಐಟಮ್ ತೊಗೊಳ್ತೀರಾ. ನಿಮಗೆ ಪದಾರ್ಥ ಬೇಡ ಅಂದರೆ ಆ ಪ್ರಾಡಕ್ಟ್ನ ಸೇಲ್ ಮಾಡಿ ನಾವು ಪ್ರಾಡಕ್ಟ್ ಸೇಲಿಂಗ್ ಬೋನಸ್ ಅಂತೇಳಿ ನೀವೇನು 2,500 ಕಟ್ಟಿದ್ದೀರಾ ಅದಕ್ಕೆ 5,000 ರೂಪಾಯಿ ಕ್ಯಾಶ್ ಬ್ಯಾಕ್ ರಿಟರ್ನ್ ಆಗುತ್ತೆ. ಯಾವ ರೀತಿ ರಿಟರ್ನ್ ಆಗುತ್ತೆ ಅಂದರೆ ಡೈಲಿ 1% ರಿಟರ್ನ್ ಆಗುತ್ತೆ, ತಿಂಗಳಲ್ಲಿ 22 ದಿನ ರಿಟರ್ನ್ ಆಗುತ್ತೆ, ಡೈಲಿ 25 ರೂಪಾಯಿ ಥರ 200 ಡೇಸ್ ಬರುತ್ತೆ. ಪದಾರ್ಥ ಬೇಕು ಅಂದರೆ ಇವತ್ತೇ ತೊಗೋಬೋದು ಸರ್, ಬೇಡ ಅಂದರೆ ಡೈಲಿ 1%, ತಿಂಗಳಲ್ಲಿ 22 ದಿನ 25 ರೂಪಾಯಿ ಥರ 200 ದಿನ ರಿಲೀಸ್ ಆಗುತ್ತೆ. ಇವರ ಹಣ ಇಲ್ಲಿ 2x ಆಗಿರುತ್ತೆ. ಎಷ್ಟು ದಿನಕ್ಕೆ? 200 ದಿನ ಆಗುತ್ತೆ. 200 ದಿನಕ್ಕೆ ಇವ್ರದ್ದು 5,000 ಆಗಿರುತ್ತೆ. 200 ದಿನದಲ್ಲಿ ನಿಮ್ಮ 5,000 ದುಡ್ಡು ಬಂತು, ಪರ್ಮನೆಂಟ್ ಸದಸ್ಯರಾಗಿರ್ತೀರ. ನಿಮಗೆ ಇಷ್ಟ ಇದ್ದರೆ ಟಾಪಪ್ ಮಾಡಿಕೊಂಡು ಮುಂದುವರಿಬೋದು, ಇಲ್ಲ ಅಂದರೆ ನಮ್ಮಲ್ಲಿ ಪದಾರ್ಥ ಯೂಸರ್ ಆಗಿ ಇರ್ಬೋದು. 50% ಡಿಸ್ಕೌಂಟ್ ಪರ್ಮನೆಂಟಾಗಿ ಇರುತ್ತೆ ಸರ್. ಅದೇ ನೀವು 5,000 ರೂಪಾಯಿ ನೀವು ಬಂಡವಾಳ ಹಾಕಿದ್ದೀರಾ ಅಂದರೆ 10,000 ರೂಪಾಯಿ ಪದಾರ್ಥ ನೀವು ಇವತ್ತೇ ತೊಗೋಬೋದು. ಬೇಡ ಅಂದರೆ 10,000 ರೂಪಾಯಿ ಕ್ಯಾಶ್ ಬ್ಯಾಕ್ ರಿಟರ್ನ್ ಮಾಡ್ತೀವಿ. ನಾವೇನು ಮಾಡ್ತೀವಿ, ಡೈಲಿ 50 ರೂಪಾಯಿನ ನಿಮಗೆ ಕೊಡ್ತೀವಿ. 22 ದಿನ ಬರುತ್ತೆ, ನಿಮಗೆ 200 ದಿನ ಬರುತ್ತೆ. ಏನಂದರೆ ನಿಮ್ಮ ಪದಾರ್ಥ ನಮಗೆ ಒಂದೇ ವಾರದಲ್ಲಿ ನಾವು ಡಬಲ್ ಮಾಡಿ ನಾವು ರೋಲಿಂಗ್ ಮಾಡಿರ್ತೀವಿ. ನಿಮಗೆ 200 ಡೇಸ್ ಕೊಡ್ತೀವಿ. 50,000 ರೂಪಾಯಿ ನೀವು ಬಂಡವಾಳ ಹಾಕಿದ್ದೀರಾ ಅಂದರೆ 1,00,000 ರೂಪಾಯಿ ಪದಾರ್ಥ ತೊಗೋಬೋದು ನೀವು. ಬೇಡ ಅಂದರೆ 1,00,000 ರೂಪಾಯಿ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಡೈಲಿ 500 ರೂಪಾಯಿ ಸಿಗುತ್ತೆ ನಿಮಗೆ. ತಿಂಗಳಲ್ಲಿ 22 ದಿನ ಸಿಗುತ್ತೆ, 200 ದಿನ ಸಿಗುತ್ತೆ. ಇದು ಬೇಸಿಕ್ ಪ್ಯಾಕೇಜ್ ಸರ್. 1% ಸಿಗುತ್ತೆ, 10% ಅಡ್ಮಿನ್ ಚಾರ್ಜ್ ಹೋಗುತ್ತೆ, ಸರ್ವಿಸ್ ಚಾರ್ಜ್ ಹೋಗುತ್ತೆ. ಅದೇ ನೀವು 1,00,000ದಿಂದ 5,00,000ದವರೆಗೂ ಬಂಡವಾಳ ಹಾಕ್ತೀರಾ ಅಂದರೆ 1.10% ಸಿಗುತ್ತೆ. 1,00,000ಕ್ಕೆ 1,100 ರೂಪಾಯಿ ಸಿಗುತ್ತೆ ನಿಮಗೆ. 10% ಹೋಯ್ತು ಅಂತ ಹೇಳಿದ್ರೆ 990 ರೂಪಾಯಿ ಪರ್ ಡೇ ಬರುತ್ತೆ. 10% ಕಟ್ಟಾಗುತ್ತೆ. 10% ಡಿಡಕ್ಟಾಗಿ ಬರುತ್ತೆ. 1,100 ರೂಪಾಯಿಗೆ 990 ರೂಪಾಯಿನ ಬರುತ್ತೆ. ಇದು ಅಡ್ಮಿನ್ ಸರ್ವಿಸ್ ಚಾರ್ಜ್ ಕಟ್ಟಾಗಿ ಬರೋದು. ಏನು ಬರುತ್ತೆ ಎನಿ ಪೇ ಔಟು ನೀವೇನು ಲೆಕ್ಕ ಹಾಕೋದು ಇದನ್ನ ಲೆಕ್ಕ ಹಾಕೊಬೇಕು. ನೀವು ಇದನ್ನ ಲೆಕ್ಕ ಹಾಕೋಬೇಕು. 1,00,000ಕ್ಕೆ 990 ಇಂಟು 182 ಡೇಸ್ ಬರುತ್ತೆ. ಇದು 1.10 ಕೊಡ್ತೀವಿ ಸರ್. ಕಮ್ಮಿ ಮಾಡಿ ಇದು 1% ಕೊಡ್ತೀವಿ. 200 ಡೇಸ್ನ 1.10% ಕೊಡ್ತೀವಿ ಡೈಲಿ. ನಿಮಗೆ 990 ರೂಪಾಯಿ ಬರುತ್ತೆ. 182 ಡೇಸ್ ಬರುತ್ತೆ ನಿಮಗೆ. 180 ಡೇಸ್ಗೆ ನಿಮ್ಮ ಹಣ ಡಬಲ್ ಆಗಿರುತ್ತೆ, 2x ಆಗಿರುತ್ತೆ. ಅದರಲ್ಲಿ ನಿಮಗೆ 10% ಡಿಡಕ್ಟ್ ಆಗಿ ಬಂದಿರುತ್ತೆ. 10 ಲಕ್ಷದಿಂದ 20 ಲಕ್ಷದವರೆಗೂ 1.25 1.25% ಬರುತ್ತೆ ನಿಮಗೆ. ಎಕ್ಸಾಂಪಲ್ 5 ಲಕ್ಷಕ್ಕೆ 6,250 ರೂಪಾಯಿ ಬಂದಿರುತ್ತೆ ನಿಮಗೆ. 10% ಡಿಡಕ್ಟ್ ಆಗಿ 5,625 ರೂಪಾಯಿ ಬಂದಿರುತ್ತೆ. 165 ಡೇಸ್ಗೆ ನಿಮಗೆ 2x ಆಗುತ್ತೆ. 20 ಲಕ್ಷಕ್ಕೆ ನಿಮಗೆ 1.5% ಸಿಗುತ್ತೆ, ಅಂದರೆ 30,000 ರೂಪೀಸ್ ಪರ್ ಡೇ ಸಿಗುತ್ತೆ ನಿಮಗೆ. 10% ಅಡ್ಮಿನ್ ಡಿಡಕ್ಟ್ ಆಗಿ 27,000 ರೂಪಾಯಿ ಬರುತ್ತೆ. 135 ಡೇಸಲ್ಲಿ ನಿಮಗೆ 2x ಆಗುತ್ತೆ. ನಾವು ಪರ್ಸೆಂಟೇಜ್ ಜಾಸ್ತಿ ಆದಾಗೆ ಡೇಸ್ ಕಮ್ಮಿ ಆಗುತ್ತೆ ಸರ್. ಇದು ನಮ್ಮದು ಪ್ಯಾಕೇಜ್ ಸರ್. ಇದಕ್ಕೆ ಯಾವುದೇ ರೆಫರ್ ಮಾಡಿದ್ರೆ ಕೊಡ್ತೀವಿ, ಯಾವುದೇ ಕಂಡೀಷನ್ ಇಲ್ಲ. ಬಂದಿದ್ದೀರಾ ಪದಾರ್ಥ ತಗೊಳ್ಳಿ, ಬೇಡ ಅಂದರೆ ಕ್ಯಾಶ್ ಬ್ಯಾಕ್ ತಗೊಳ್ಳಿ. ಇದಕ್ಕೊಬ್ಬರನ್ನ ಸೇರಿಸಿದ್ರೆ ಕೊಡ್ತೀವಿ, ಯಾವುದೇ ರೀತಿ ಇಲ್ಲ. ಕಂಡೀಷನ್ ನಮ್ಮದೇನಿದೆ ಅಂದರೆ ಶನಿವಾರ ಭಾನುವಾರ ರಜೆ ಇರುತ್ತೆ. ಸೋಮವಾರದಿಂದ ಶುಕ್ರವಾರದವರೆಗೂ ಕ್ಯಾಶ್ ಬ್ಯಾಕ್ ಬರುತ್ತೆ. 11 ಗಂಟೆಯಿಂದ 4:30 ಒಳಗಡೆ ವಿಡ್ರಾ ಮಾಡ್ಬೋದು ನೀವು. ಮಿನಿಮಮ್ 900 ರೂಪಾಯಿ, ಮ್ಯಾಕ್ಸಿಮಮ್ 50,000 ರೂಪಾಯಿ ಪರ್ ಡೇ ನೀವು ವಿಡ್ರಾ ಮಾಡ್ಬೋದು. ಆಪ್ಷನ್ ನಮ್ದು ಇಷ್ಟೇ ಸರ್ ಪ್ಲ್ಯಾನ್. ಬಟ್ ಇದರಲ್ಲಿ ನಮಗೆ ಆಪ್ಷನ್ ಕೊಟ್ಟಿದೆ ಕಂಪ್ನಿ. ಏನು ಆಪ್ಷನ್ ಅಂತ ಹೇಳಿದ್ರೆ ಬಿಸ್ನೆಸ್ ಮಾಡ್ಬೋದು.
ಒಂದು ಬಿಸ್ನೆಸ್ ಮ್ಯಾನ್ ಆಗಿ ಬರ್ಬೋದು ನಮ್ಮಲ್ಲಿ, ಎರಡನೇದು ಪ್ರಮೋಟರ್ ಆಗಿ ಬರ್ಬೋದು, ಮೂರನೇದು ಫ್ರಾಂಚೈಸಿ ಓನರ್ ಆಗ್ಬೋದು, ಫ್ರಾಂಚೈಸಿಗಳನ್ನ ಮಾಡ್ಬೋದು, ನಾಲ್ಕನೇದು ಯೂಸರ್ ಆಗಿ ಇರ್ಬೋದು. ಆಪ್ಷನ್ ಪಬ್ಲಿಕ್ಗೆ ಕೊಟ್ಟಿದ್ದೀನಿ. ಬಿಸ್ನೆಸ್ ಅಂದ್ರೆ ಏನೋ ಎಕ್ಸಾಂಪಲ್, ನಮ್ಮಲ್ಲಿ ಲಾಟ್ ಐಟಮ್ ಬರ್ತಾ ಇರುತ್ತೆ. ಲಾಟ್ ಐಟಮ್ ಮೊನ್ನೆ ಪ್ರೆಸ್ಟೀಜು ಮಿಕ್ಸಿ ಬಂದಿದೆ ಸರ್, 4,999 ರೂಪಾಯಿ MRP. ನಮ್ಮಲ್ಲಿ ಯಾರು ಮೆಂಬರ್ ಆಗಿದ್ದಾರೆ ಅವ್ರಿಗೆ 2,499 ರೂಪಾಯಿ ಸಿಗುತ್ತೆ. ಇದನ್ನೇ ಒಂದು 1,600 ಪೀಸ್ ಬಂದಿದೆ. ಈ 1,600 ಪೀಸು ನೀವು ಬಿಡ್ ಮಾಡಿದ್ರೆ ನಿಮಗೆ ಜಸ್ಟ್ 1,000ದಿಂದ 1,200 ರೂಪಾಯಿ ಸಿಗುತ್ತೆ. 1,050 ರೂಪಾಯಿಂದ 1,200 ರೂಪಾಯಿ ಸಿಗುತ್ತೆ. ಅಂದರೆ ಒಂದು 5,000 ರೂಪಾಯಿ ಮಿಕ್ಸಿ ನಿಮಗೆ 1,050 ರೂಪಾಯಿ ಸಿಗುತ್ತೆ ಅಂದರೆ ನೀವೇನು ಬೇಕಾದ್ರೂ ಬಿಸ್ನೆಸ್ ಮಾಡ್ಬೋದು. ಇದನ್ನು ಬಲ್ಕ್, ಇದೊಂದೇ ಅಂತಲ್ಲ, ಎನಿ ಪ್ರಾಡಕ್ಟು ಲಾಟ್ ಐಟಮ್ ಬರುತ್ತೆ, ಬಿಡ್ ಮಾಡಿ ನೀವೇನು ಬೇಕಾದ್ರೂ ಬಿಸ್ನೆಸ್ ಮಾಡ್ಬೋದು. ಮೊನ್ನೆ ಒಂದು ರೇಷನ್ ಐಟಮ್ ಬಂದಿತ್ತು ಸರ್, 35 ಲಕ್ಷ ರೂಪಾಯಿ ಮಾಲ್, 7.5 ಲಕ್ಷಕ್ಕೆ ಬಿಡ್ ಆಯಿತು ಲಾಸ್ಟ್ 2 ಮಂತ್ಸ್. 7.5 ಲಕ್ಷಕ್ಕೆ ಯಾರು ಬಿಡ್ ಮಾಡಿದ್ರು? ನಮ್ಮ ಕಸ್ಟಮರ್, ನೀವೇ ಬಿಡ್ ಮಾಡಿದ್ರಿ. 7.5 ಲಕ್ಷಕ್ಕೆ 35 ಲಕ್ಷ ರೂಪಾಯಿ ಫ್ರೆಶ್ ಮಾಲ್ ಇದೆ, 5 ಲಕ್ಷ ರೂಪಾಯಿ ಎಕ್ಸ್ಪೈರ್ ಮಾಲ್ ಇದೆ. ಅಕ್ಕಿ ಬ್ಯಾಗ್ ಬಂದು ಎಕ್ಸ್ಪೈರಿ ಅಂತ ಹಾಕಿದ್ದಾರೆ. ಅಕ್ಕಿ ಯಾವ್ದಾದ್ರು ಎಕ್ಸ್ಪೈರಿ ಇದೆಯಾ? ಹಳೇದಾದ್ರೂ ನಮ್ಗೆ ಬೇಕು ಅಂತೀವಿ. ಅದೇ ರೀತಿ ಕಾಳುಗಳು, ಬೇಳೆಗಳು ಏನು ಮಾಡಿದ್ರೆ ಪೌಚ್ ಸ್ವಲ್ಪ ಹೊಡೆದೋಗಿರುತ್ತೆ, ಎಕ್ಸ್ಪೈರಿ ಆಗಿರುತ್ತೆ. ಅದನ್ನೇ ಇವತ್ತು ನಾವು ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಆ ಥರ ಪದಾರ್ಥನ ಡಬ್ಬಿಗೆ ಸುರಿದಿರ್ತಾರೆ, ನಾವು ತಂದು ಅದು ತುಂಬಿಸ್ಕೊಂಡು ಹೋಗ್ತೀವಿ. ಈ ಥರ ಆ ವ್ಯಕ್ತಿ ಏನು ಮಾಡಿದ್ರು, 5 ಲಕ್ಷ ರೂಪಾಯಿ ಎಕ್ಸ್ಪೈರಿ ಮಾಲಲ್ಲಿ 2 ಲಕ್ಷ ರೂಪಾಯಿ ಸಂಪಾದನೆ ಮಾಡಿದ್ರು. ಈ 35 ಲಕ್ಷ ರೂಪಾಯಿ ಮಾಲು 7.5 ಲಕ್ಷಕ್ಕೆ ಯೋಚನೆ ಮಾಡಿ, ಒಂದು ಸನ್ಪ್ಯೂರ್ ಎಣ್ಣೆ 150 ರೂಪಾಯಿ ಎಣ್ಣೆ ಅವ್ರಿಗೆ 65 ರೂಪಾಯಿ ಸಿಕ್ಕಿತ್ತು. 1 kg ತೊಗರಿಬೇಳೆ 130 ರೂಪಾಯಿ ಬೇಳೆ ಬಂದವ್ರಿಗೆ 35 ರೂಪಾಯಿ ಸಿಕ್ಕಿತ್ತು. ಅಂದರೆ ಅವರೇಜ್ ಎಷ್ಟು ಸಿಕ್ಕಿತ್ತು ಅಂತೇಳಿ. ಈ ರೀತಿ ಬಲ್ಕಲ್ಲಿ ನಾವು ಎಲ್ಲಿ ಆಲ್ ಓವರ್ ಇಂಡಿಯಾ ಸರ್, ಎಲ್ಲಿ ಮಾಲ್ ಕ್ಲೋಸ್ ಆಗುತ್ತೋ, ಎಲ್ಲಿ ದೊಡ್ಡ ದೊಡ್ಡ ಸೂಪರ್ ಮಾರ್ಕೆಟ್ ಕ್ಲೋಸ್ ಆಗುತ್ತೋ ಅದನ್ನು ಬೈ ಮಾಡುವಂಥ ಅವಕಾಶ ನಮ್ಮ ಕಂಪ್ನಿಗೆ ಸಿಕ್ಕಿದೆ. ಜೊತೆಗೆ ನಮ್ಮಲ್ಲಿ ವೇಸ್ಟ್ ಪರ್ಮಿಷನ್ ಇದೆ ಸರ್, ಆಲ್ ಓವರ್ ವರ್ಲ್ಡ್ ವೇಸ್ಟ್ ಪರ್ಮಿಷನ್ ಇದೆ. ಎಲ್ಲೆಲ್ಲಿ ರಿಜೆಕ್ಟ್ ಪ್ರಾಡಕ್ಟು, ರಿಟರ್ನ್ ಪ್ರಾಡಕ್ಟ್ ಇರುತ್ತೆ, ನಾವು ಆಲ್ ಓವರ್ ವರ್ಲ್ಡಲ್ಲಿ ಎಲ್ಲಿ ಬೇಕಾದ್ರೂ ಬೈ ಮಾಡ್ಬೋದು, ಆ ಒಂದು ಪರ್ಮಿಷನ್ ಇದೆ. ಪ್ರತಿಯೊಂದು ಈ ಮುಖಾಂತರ ಲಾಟ್ ಐಟಮ್ ತಂದು ಪಬ್ಲಿಕ್ಗೆ ಪ್ರಾಡಕ್ಟು ಕೊಡೋದಲ್ಲದೆ ಕ್ಯಾಶ್ ಬ್ಯಾಕ್ ಆಪ್ಷನ್ ಕೊಡ್ತಾ ಇರೋಂಥ ಉದ್ದೇಶ ನಮ್ಮಲ್ಲಿ ಲಾಟ್ ಐಟಮ್ ಸಿಗ್ತಾ ಇದೆ. ಇದನ್ನು ನಾವು ಬಿಸ್ನೆಸ್ ರೀತಿಯಲ್ಲೂ ತೊಗೋಬಹುದು. ಒಂದು ಬಂಡವಾಳ ಹಾಕಿದ್ದೀರಾ, ನಾನು ಯಾರು ರೆಫರ್ ಮಾಡೋಲ್ಲಪ್ಪ, ನಾನು ಒಂದಿಷ್ಟು ಬಂಡವಾಳ ಹಾಕೊಳ್ತೀನಿ, ನನ್ನ ಕಾಸು ನಾನು ತೊಗೋತೀನಿ ಅನ್ನೋರು ಇನ್ವೆಸ್ಟ್ ಮಾಡಿ ಇರ್ಬೋದು, ಆರಾಮಾಗಿ ಇರ್ಬೋದು. ಅವ್ರೇನು ಇನ್ವೆಸ್ಟ್ ಮಾಡಿರ್ತಾರೆ ಅವ್ರಿಗೆ ಸಮ್ ಪರ್ಸೆಂಟೇಜ್ ಏನು ಬರುತ್ತೆ ಅವ್ರು ತೊಗೋಬೋದು. ಇಲ್ಲ ನಾನೇನಾದರೂ ಮಾಡ್ತೀನಿ ಬಿಸ್ನೆಸ್ ಅಂದರೆ ನಮ್ಮಲ್ಲಿ ಲಾಟ್ ಐಟಮ್ಗಳು ಸಿಗುತ್ತೆ. ಲಾಟ್ ಐಟಮ್ನ ತೊಗೊಬಂದವರು ವ್ಯಾಪಾರ ಮಾಡಿ ಓನಾಗಿ ಬಿಸ್ನೆಸ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನಾನು ಇಲ್ಲೇನಾದರೂ ಪ್ರಮೋಟ್ ಮಾಡ್ತೀನಿ ಅಂತ ಹೇಳಿದ್ರೆ ಇದರಲ್ಲಿ ತುಂಬ ಬೆನಿಫಿಟ್ ಇದೆ. ಪ್ರಮೋಟ್ ಮಾಡ್ತೀನಿ ಅಂದರೆ ನಿಮಗೆ 6 ಥರ ಬೆನಿಫಿಟ್ ಇದೆ. ಎಕ್ಸಾಂಪಲ್ ಸರ್ 1 ಲಕ್ಷ ಬಂಡವಾಳ ಹಾಕಿದ್ದಾರೆ, ಅವ್ರಿಗೆ 990 ರೂಪಾಯಿ ಬರ್ತಾಯಿದೆ. ಕ್ಲಿಯರಾ? ಸರ್ ಏನು ಮಾಡಿದ್ರು, ಸರ್ ಫ್ರೆಂಡ್ಸು ಈ ಥರ ಬರ್ತಾಯಿದೆ ಅಂತೇಳಿ ಇಬ್ಬರಿಗೆ ರೆಫರ್ ಮಾಡಿದ್ರು. ಚೈನ್ ಲಿಂಕು ಇದಕ್ಕೂ ವ್ಯತ್ಯಾಸ ತೋರಿಸ್ತಾರೆ. ಈ ಇಬ್ಬರಿಗೆ ರೆಫರ್ ಮಾಡ್ತಾರೆ, ಇಬ್ಬರು ರೆಫರ್ ಮಾಡಿದ್ರು. ಇವರು 1 ಲಕ್ಷ ಬಂಡವಾಳ ಹಾಕಿದ್ರು, ಇವರು 1 ಲಕ್ಷ ಬಂಡವಾಳ ಹಾಕಿದ್ರು, ಇವ್ರಿಗೂ 990 ಬರ್ತಾಯಿದೆ, ಇವ್ರಿಗೂ 990 ಬರ್ತಾಯಿದೆ. ಇವ್ರನ್ನ ಯಾರು ಬ್ಲೇಮ್ ಮಾಡ್ತಾರ? ಎಕ್ಸಾಂಪಲು ಸರ್ ಮಾಡಿದರೆ, ಸರ್ ಕಡೆ ಇವರು 1 ಲಕ್ಷ ಹಾಕಿದ್ದಾರೆ, ಇವ್ರು ಡೈಲಿ ದುಡ್ಡು ತೊಗೋತಾ ಇದ್ದಾರೆ, ಇವ್ರನ್ನ ಡಿಸ್ಟರ್ಬೇ ಮಾಡಲ್ಲ. ಇವರು ಸಮಸ್ಯೆ ಇಲ್ಲ. ಬಟ್ ಸರಿ ಇಬ್ಬರನ್ನ ರೆಫರ್ ಮಾಡಿದ್ದಕ್ಕೆ ಡೈರೆಕ್ಟ್ ಕಮಿಷನ್ 10% ಸಿಗುತ್ತೆ, ಸ್ಪಾಟ್ ಇನ್ಕಮ್. ಯಾವ ರೀತಿ ಅಂದರೆ ಫಸ್ಟ್ ಪಾರ್ಟಿ 10% ಅಂದರೆ 10,000 ರೂಪಾಯಿ, ಸೆಕೆಂಡ್ ಪಾರ್ಟಿ 10% ಅಂದರೆ 10,000 ರೂಪಾಯಿ. ಕಂಪ್ನಿ ಏನು ಮಾಡಿದೆ, ಮ್ಯಾಚಿಂಗ್ ಬೋನಸ್ ಅಂತ 10% ಇಟ್ಟಿದೆ. ಇವರಿಬ್ಬರದು ಮ್ಯಾಚ್ ಮಾಡಿ 10% ಸಿಗುತ್ತೆ. 1 ಲಕ್ಷ ಬಿಸ್ನೆಸ್ ಕೊಟ್ಟರೆ ನಮ್ಮಲ್ಲಿ ಒಂದು ಸ್ಲ್ಯಾಬ್ ಇದೆ, ಬ್ರಾಂಚ್ ಅಚೀವ್ಮೆಂಟ್ ಅಂತೇಳಿ, ಅದಕ್ಕೆ 5,000 ಸಿಗುತ್ತೆ. 10 ಗಂಟೆಯಲ್ಲಿ ಬಿಸ್ನೆಸ್ ಮಾಡಿ 12 ಗಂಟೆಯಲ್ಲಿ ವಿಡ್ರಾ ಕೊಟ್ಟು ನೈಟ್ 12 ಗಂಟೆ ಒಳಗೆ ನಿಮ್ಮ ಅಕೌಂಟು ದುಡ್ಡು ಬಂದಿರುತ್ತೆ 35,000. ಇದಕ್ಕೆ ವಾರ ತಿಂಗಳು ಏನಿಲ್ಲ, ಸ್ಪಾಟ್ ಇನ್ಕಮ್ಮು. ನೀವು ವಿಡ್ರಾ ಮಾಡಿದ್ರೆ ಇಲ್ಲಿ ಆಪ್ಷನ್ ಏನು ಕೊಟ್ಟಿದೆ ಅಂದರೆ, ಬಂದು ನೀವು ಬಂದಿದ್ದೀರಾ, ಇನ್ವೆಸ್ಟ್ ಮಾಡಿದ್ರೆ ಓಕೆ, ಇನ್ವೆಸ್ಟ್ ಮಾಡಿ ನೀವು ರೆಫರ್ ಮಾಡಿಲ್ಲ ನಿಮ್ಮ ದುಡ್ಡು ನಿಮ್ಗೆ ಬರುತ್ತೆ. ನೀವು ರೆಫರ್ ಮಾಡಿದರೆ ನಿಮಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ. ಜೊತೆಗೆ ನಮ್ಮಲ್ಲಿ ಅವಾರ್ಡ್ಸ್ ಆ್ಯಂಡ್ ರಿವಾರ್ಡ್ಸ್ ಇದೆ, ಕ್ಲಬ್ ಇನ್ಕಮ್ ಇದೆ. 6 ಥರ ಬೆನಿಫಿಟ್ ಸಿಗುತ್ತೆ ನಿಮಗೆ. ಎಕ್ಸಾಂಪಲು ಸರ್ ಇವ್ರನ್ನ ಇನ್ವೈಟ್ ಮಾಡಿದ್ದಾರೆ, ಇವ್ರು 1 ಲಕ್ಷ ಬೈ ಮಾಡಿದರು, ಇವ್ರ ಮನೆಗೆ ಏನಾದ್ರು ಐಟಮ್ ಬೇಕಾಗುತ್ತೆ, ಒಂದು 50,000 ರೂಪಾಯಿಗೆ ಇವ್ರು ಐಟಮ್ ಬೈ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಇವ್ರಿಗೆ 25,000 ರೂಪಾಯಿ ಸಿಕ್ಕಿರುತ್ತೆ.
50% ಡಿಸ್ಕೌಂಟ್ ಹೇಳಿದ್ದೀವಲ್ಲ, 2% ಕಮಿಷನ್ ಇವರಿಗೆ ಹೋಗುತ್ತೆ. ಇವ್ರ ಮನೆಗೆ ಇವ್ರು ತೊಗೊಂಡ್ರೆ ಇವ್ರಿಗೆ 2% ಆಗುತ್ತೆ. ಸರ್ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಸರ್ಗೆ 4% ರೀಪರ್ಚೇಸ್ ಬೋನಸ್ ಆಗುತ್ತೆ. ಇವ್ರ ಮನೆಗೆ ಇವರೇ ತೊಗೊಂಡ್ರೆ 2% ಸೆಲ್ಫ್ ರೀಪರ್ಚೇಸ್ ಆಗುತ್ತೆ. ಇದು ಬಂದು ವರ್ಕ್ ಮಾಡಿದ್ರೆ ಸಿಗುವಂಥ ಪ್ಲಾನ್ ಸರ್. ಒಂದು ಇನ್ವೆಸ್ಟ್ ಮಾಡಿ ಹಾಗೆ ಇರ್ಬೋದು, ಇಲ್ಲ ಬಿಸ್ನೆಸ್ ಮಾಡ್ಬೋದು, ಇಲ್ಲ ಪ್ರಮೋಟ್ ಮಾಡ್ಬೋದು. ಪರ್ ಡೇ 750 ರೂಪಾಯಿಂದ ಹಿಡಿದು 1 ಲಕ್ಷದವರೆಗೂ ಸಂಪಾದನೆ ಮಾಡ್ಬೋದು ಒಬ್ಬ ವ್ಯಕ್ತಿ ಇದರಲ್ಲಿ. ಇದು ಪ್ರಮೋಟಿಂಗ್ ಸಿಗುತ್ತೆ. ನೆಕ್ಸ್ಟ್ ಫ್ರಾಂಚೈಸಿ ಬಂದು ಒಂದು ತಾಲೂಕಿಗೆ ಒಂದು ಪಿನ್ ಕೋಡ್ಗೆ ಒಂದೇ ಫ್ರಾಂಚೈಸಿ ಕೊಡುವಂಥದ್ದು, ಬೇರೆ ಕೊಡೋಕ್ಕೋಗಲ್ಲ ಕಂಪ್ನಿ. ಒಂದು ತಾಲೂಕಲ್ಲಿ ಒಂದು ಪಿನ್ ಕೋಡ್ಗೆ ಒಂದು ಫ್ರಾಂಚೈಸಿ ಸಿಗುತ್ತೆ. ಫ್ರಾಂಚೈಸಿ ಕಮಿಷನ್ ಹೇಗಿರುತ್ತೆ ಅಂತ ಹೇಳಿದ್ರೆ 10 ಲಕ್ಷ ನೀವು ಬಂಡವಾಳ ಹಾಕಬೇಕು, ನಿಮಗೆ 20 ಲಕ್ಷ ರೂಪಾಯಿ ಮಾಲ್ ಬರುತ್ತೆ. ಫ್ರಾಂಚೈಸಿ ಕಮಿಷನ್ ನಿಮಗೆ 8%ಇಂದ 12% ಸಿಗುತ್ತೆ. ಅದಕ್ಕೆ ಒಂದು 3 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಮಾಲ್ ಬರುತ್ತೆ. ಟೋಟಲ್ ಕೊಡಲ್ಲ ಮಾಲೆ ತಗೊಂಡು ಮಾಲೆ ನೀವು ಟೋಟಲ್ ಎಷ್ಟು ಬಂದ್ಬಿಡುತ್ತೆ ಸರ್ ಮಾಲ್ ನಿಮಗೆ? ಹಂಗಲ್ಲ, ಈಗ 10 ಲಕ್ಷ ಆಯಿತು ನೀವು ಹೇಳಿದ್ರೆ 8ರಿಂದ 12% ಅಂದರೆ ನೀವು ಹೇಳೋದಕ್ಕೆ ಒಂದು 2.5ರಿಂದ 3 ಲಕ್ಷ ರೂಪಾಯಿ ಬರುತ್ತೆ. ಹೌದು, ನಾವು 3 ಲಕ್ಷ ರೂಪಾಯಿ ನಮ್ಗೆ ಕ್ಯಾಶ್ ಕೊಡಿಬೇಕಲ್ಲ, ಐಟಮೇ ತಗೊಬೇಕು. ಅಲ್ಲಿಗೆ 20 ಲಕ್ಷ ರೂಪಾಯಿ ಪ್ಲಸ್ 3 ಲಕ್ಷ, 10 ಲಕ್ಷಕ್ಕೆ 23 ಲಕ್ಷ ರೂಪಾಯಿ. 10 ಲಕ್ಷಕ್ಕೆ 23 ಲಕ್ಷ ರೂಪಾಯಿ ಐಟಮ್ ಕೊಡ್ತಾರೆ. ಜೊತೆಗೆ 10 ಲಕ್ಷ ವ್ಯಾಲೆಟ್ನ ನಿಮ್ಮ ಅಕೌಂಟ್ಗೆ ಲೋಡ್ ಮಾಡ್ತಾರೆ ಸರ್. ರೀಲೋಡ್ ವ್ಯಾಲೆಟ್ ಏನಕ್ಕೆ ಅಂದರೆ 5 ಲಕ್ಷ ಪ್ರಾಡಕ್ಟ್ಗೆ ಕೊಡ್ಬೇಕು ನೀವು, 5 ಲಕ್ಷ ಟಾಪಪ್ಗೆ ನೀವು ಮಾಡಬೇಕು. ಅಂದರೆ ಎಕ್ಸಾಂಪಲ್ ಯಾರೋ ಬಂದರು ಫ್ರಾಂಚೈಸಿ ಮಾಡಿದ್ರೆ ನಾನೊಂದು 2 ವರ್ಷ ರೂಪಾಯಿ ಐಡಿ ಮಾಡ್ತೀನಿ ಅಂತ ಬಂದರು, ಆ 2 ವರ್ಷನ ಇದರಲ್ಲಿ ನೀವು ಆಕ್ಟಿವೇಶನ್ ಮಾಡಿಕೊಡ್ಬೇಕು. ಅವ್ರಿಗೆ ಹಣನ ನೀವೇ ಇಟ್ಕೋಬೇಕು. ಇಲ್ಲಿ ಕಂಪ್ನಿಗೂ ನಿಮಗೂ ರೋಲಿಂಗ್ ಇರುತ್ತೆ ಸರ್. 1 ಇಯರ್ ಕಂಪ್ನಿಗೂ ನಿಮಗೂ ರೋಲಿಂಗ್ ಇರುತ್ತೆ. 1 ಇಯರ್ ಆದಮೇಲೆ ನೀವೇ ಇಂಡಿವಿಜುವಲ್ ಮಾಡ್ಕೋಬೋದು, ಇಲ್ಲ ಕಂಪ್ನಿ ಜೊತೆನೂ ಮುಂದುವರಿಬೋದು. ಆಪ್ಷನ್ ಪಬ್ಲಿಕ್ಗೆ ಬಿಟ್ಟಿದೆ ಅದು ಕೂಡ. ಇದು ಫ್ರಾಂಚೈಸಿ ಮಾಡೋದ್ರಿಂದ ಕಮಿಷನ್ ಸರ್. ಜೊತೆಗೆ ಕಂಡೀಷನ್ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಯಾವುದೇ ವ್ಯಕ್ತಿ ಜಾಯ್ನ್ ಆದಂಥ ವ್ಯಕ್ತಿ ನೀವು ಇನ್ವೆಸ್ಟ್ ಮಾಡಿರೋ ಅಮೌಂಟ್ ಅಲ್ಲ, ನೀವು ಡೈರೆಕ್ಟಾಗಿ ಮಾಡಿರುವಂಥ ಅಮೌಂಟು ಅಲ್ಲ. ಎಕ್ಸಾಂಪಲ್ ಸರ್ ನಿಮ್ಮಿಬ್ಬರನ್ನ ಮಾಡಿದ್ರು, ಅದಕ್ಕೂ ಇಲ್ಲ, ನೀವಿಬ್ಬರು ಬಿಸ್ನೆಸ್ ಮಾಡ್ತೀರ ನೋಡಿ, ಅದರಲ್ಲಿ ಬರುವಂಥ ಇನ್ಕಮಲ್ಲಿ 10% ರೀಪರ್ಚೇಸ್ ನೀವೇ ಮಾಡಬೇಕಿದೆ. ಯಾಕೆಂದರೆ ಸೇಲ್ಸು ನಮ್ಮಲ್ಲಿ ಇಲ್ಲೇ ಇದೆ. ಯಾವುದೇ ಕಂಪ್ನಿ ಒಂದು ಸೇಲ್ಸ್ ಚೆನ್ನಾಗಿದ್ರೇ ಮುಂದುವರಿಯೋಕ್ಕಾಗೋದು. ಸೇಲ್ಸ್ ನಮ್ಮಲ್ಲೇ ಇದೆ. ನಾನು ಬಂದಿದ್ದೀನಿ, ನಾನು ಸರ್ನ ರೆಫರ್ ಮಾಡಿದ್ದೀನಿ, ಅದಕ್ಕೂ ಅಲ್ಲ. ನಾನು ಬಂಡವಾಳ ಹಾಕ್ಕೊಂಡಿದ್ದೀನಿ, ಅದಕ್ಕೂ ಅಲ್ಲ. ಸರ್ ಬೇರೆಯವ್ರು ರೆಫರ್ ಮಾಡಿದ್ದಾರೆ ನೋಡಿ, ಅದರಿಂದ ನನಗೆ ಇನ್ಕಮ್ ಬರುತ್ತೆ. ಆ ಇನ್ಕಮಲ್ಲಿ ಬಂದಂಥ ಇನ್ಕಮಲ್ಲಿ 10% ರೀಪರ್ಚೇಸ್ ಮಾಡಲೇಬೇಕಿದೆ. ಎಕ್ಸಾಂಪಲ್ ಮೊಬೈಲ್ 30% ಸರ್. ಇದು ನಮ್ಮ ಒಂದು ಐಡಿ ಕಾಣಿಸ್ತಲ್ಲ. ಜಸ್ಟ್ ನಾನು ಲಾಸ್ಟ್ ಸೆಪ್ಟೆಂಬರ್ 8 ನಾನು ಜಾಯ್ನ್ ಆಗಿದ್ದು ಈ ಕಂಪ್ನಿಗೆ. ನೆಕ್ಸ್ಟ್ ಸೆಪ್ಟೆಂಬರ್ 8 ಬಂದರೆ 1 ಇಯರ್ ಆಗುತ್ತೆ ಸರ್. ನಾನು ಬಂದಾಗ ನಾನು ಬರೀ 10,000 ಹಾಕೊಂಡೇ ಬಂದಿದ್ದು. ಬಂದಂಥ ಇನ್ಕಮಲ್ಲೇ ಟಾಪಪ್ ಮಾಡಿ 4 ಲಕ್ಷ ನಂದೇ ಬಂಡವಾಳ ಇದೆ ಸರ್. 4 ಲಕ್ಷಕ್ಕೆ 8 ಲಕ್ಷ ಬರುತ್ತೆ. ಇಲ್ಲಿ ನಾನು ಸಂಪಾದನೆ ಮಾಡಿರೋದು ಬಂದು 1,07,00,000 ಮಾಡಿದ್ದೀನಿ. ಜಸ್ಟ್ 10 ತಿಂಗಳಲ್ಲಿ 10.5 ತಿಂಗಳಲ್ಲಿ 1,07,00,000 ಸಂಪಾದನೆ ಮಾಡಿದ್ದೀನಿ. ಹೇಗೆ ಮಾಡಿದ್ದೀನಿ ಅಂದರೆ, ಇದು ನೋಡಿ, ಜಸ್ಟು ನನ್ನ ಬಂಡವಾಳಕ್ಕೆ ಪ್ರಾಡಕ್ಟ್ ಸೇಲಿಂಗ್ ಇನ್ಕಮ್. ಓಕೆನಾ ಸರ್? ನಾವು ಯಾವುದೋ ROI ಸಿಸ್ಟಮ್ ಇಲ್ಲ ಸರ್. ಪ್ಯೂರ್ಲಿ ಪ್ರಾಡಕ್ಟ್ ಸೇಲ್ ಮಾಡಿ ಕೊಡೋದು. ಪ್ರಾಡಕ್ಟ್ ಸೇಲಿಂಗ್ ಇನ್ಕಮ್ ಅಂತೇಳಿ 4,10,800 ರೂಪಾಯಿ ಬಂದಿದೆ. ಇನ್ನು 3,90,000 ಬರುತ್ತದೆ ಡೈಲಿ ಬರ್ತಾ ಇರೋಂಥದ್ದು. ನಾನು ಕೆಲಸ ಮಾಡಲಿ ಬಿಡಲಿ ನನಗೆ ಬರುವಂಥದ್ದು. ನಾನೊಂದು 16 ಜನನ ಪ್ರಮೋಟ್ ಮಾಡಿದ್ದೀನಿ. ಈ ಒಂದು ಬಿಸ್ನೆಸ್ಗೆ 16 ಜನ ಪ್ರಮೋಟ್ ಮಾಡಿದ್ದೀನಿ. ಆ 16 ಜನ ಬಂದಿರೋದಕ್ಕೆ ನನಗೆ 1,53,000 ಬಂದಿದೆ. ಅಂದರೆ ಅವರು ಟಾಪಪ್ ಮಾಡ್ದಂಗೆಲ್ಲ ಬರ್ತಾ ಇರುತ್ತೆ ನನಗೆ. ಅವ್ರು ಯಾವಾಗಲಾದ್ರು ಟಾಪಪ್ ಮಾಡಿ ಟಾಪಪ್ ಮಾಡ್ದಂಗೆಲ್ಲ ಬರ್ತಾ ಇರುತ್ತೆ ಇನ್ಕಮ್ಮು. ಆ 16 ಜನ ಕೆಲಸ ಮಾಡ್ಕೊಂಡು ಹೋಗಿರೋದಕ್ಕೆ ನನಗೆ 92 ಲಕ್ಷ ಬಂದಿದೆ. ಆ 16 ಜನ ಕೆಲಸ ಮಾಡ್ಕೊಂಡು ಹೋಗೋದಕ್ಕೆ 92 ಲಕ್ಷ ಬಂದಿದೆ. ಅವ್ರ ಮನೆಗೆ ಅವ್ರ ಐಟಮ್ ತೊಗೊಳ್ತಾ ಇರೋದಕ್ಕೆ 74,000 ಚಿಲ್ಲರೆ ಬಂದಿದೆ. ನನ್ನ ಮನೆಗೆ ನಾನೇ ಬೈ ಮಾಡಿದ್ದಕ್ಕೆ 2% ಕಮಿಷನ್ನು 13,900 ಚಿಲ್ಲರೆ ಬಂದಿದೆ. ಕಂಪ್ನಿ ಬೋನಸ್ ಬಂದು 5,95,000 ಕೊಟ್ಟಿದೆ. ಜೊತೆಗೆ ಕ್ಲಬ್ ಇನ್ಕಮ್ ಅಂತ ಕೊಟ್ಟಿದೆ ಕಂಪ್ನಿ. ಕ್ಲಬ್ ಇನ್ಕಮ್ ಬಂದು 2.5 ಲಕ್ಷ ಬಂದಿದೆ. ಅಂದರೆ ನಮ್ಮಲ್ಲಿ ಪ್ರಮೋಟ್ ಮಾಡೋರಿಗೆ 6 ಥರ ಬೆನಿಫಿಟ್ ಬರುತ್ತೆ. ನಾನು ಮಾಡಿದ್ದು 16 ಜನ. ನನ್ನ ಟೀಮ್ ಸ್ಟ್ರೆಂತ್ ಇವತ್ತು ಬಂದು
11,700 ಜನ ಇದ್ದಾರೆ. 11,712 ಜನ ಇದ್ದಾರೆ. ಇವತ್ತು ಫರ್ ಡೇ ಇನ್ಕಮ್ ನಂದು 1 ಲಕ್ಷ ಇದೆ ಸರ್. ನಾನು ಒಬ್ಬ ರೈತರ ಮಗನೇ, ಹಳ್ಳಿ ಹುಡುಗ. ನಾನು ಈ ಒಂದು ವ್ಯವಸ್ಥೆಗೆ 10.5 ತಿಂಗಳಾಯಿತು ಬಂದು. ನಾನು ಪ್ಯೂರ್ಲಿ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮದು ಪ್ಯೂರ್ಲಿ ವರ್ಕಿಂಗ್ ಪ್ಲ್ಯಾನ್, ಸುಮ್ಮನೆ ದುಡ್ಡು ಕೊಡೋಲ್ಲ. ಜೊತೆಗೆ ನಾನೇನು ಇನ್ಕಮ್ ತೊಗೊಂಡಿದ್ದೀನಿ ಮ್ಯಾಚಿಂಗ್, ಡೈರೆಕ್ಟ್ ಇನ್ಕಮ್ ಅಲ್ಲ, ನಾನು ಇನ್ವೆಸ್ಟ್ಮೆಂಟ್ ಅಲ್ಲ, ಪ್ಯೂರ್ಲಿ ಮ್ಯಾಚಿಂಗ್ ಇನ್ಕಮ್ ತೊಗೊಂಡಿರೋದಕ್ಕೆ ಲಾಸ್ಟ್ ಮಂತ್ ನನ್ನದು ಮ್ಯಾಚಿಂಗ್ ಇನ್ಕಮ್ ಬಂದು 23,80,700 ಚಿಲ್ಲರೆ ಇತ್ತು. 23 ಲಕ್ಷ ರೂಪಾಯಿನ ಐಟಮ್, 2,30,000 ರೂಪಾಯಿ ಐಟಮ್ ನಾನೇ ಬೈ ಮಾಡಿದ್ದೀನಿ ಸರ್. ನನ್ನ ಮನೆಗೆ ನಾನು ದಾನ ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ, 2,38,000 ರೂಪಾಯಿ ಐಟಮು ನಾನೇ ತೊಗೊಳ್ಳೇಬೇಕು ಕಂಪ್ನೀಲಿ. ಯಾಕೆಂದರೆ ಟೀಮಿಂದ ಬಂದಿದೆ ನನಗೆ, ನಾನು ಇನ್ವೆಸ್ಟ್ಮೆಂಟಿಂದ ಬಂದಿಲ್ಲ, ನನ್ನ ಟೀಮಿಂದ ಬಂದಿದೆ. ಯೋಚನೆ ಮಾಡಿ, 2,38,000 ರೂಪಾಯಿ ನಾನೇ ನನ್ನ ಮನೆಗೆ ತೊಗೋತಾ ಇದ್ದೀನಿ ಅಂದರೆ, ನಂತರ ಇನ್ಕಮ್ ತಗೊಳ್ತಾ ಇರೋರಲ್ಲಿ 6,000 ಜನ ಇದ್ದಾರೆ. 2 ಲಕ್ಷ 2.5 ತಗೊಳ್ತಾರೆ, 6,000 ಜನ ಇದ್ದಾರೆ. ನಾವು ಬರೀ 6,000 ಜನನೇ ನಾವು ಕಂಪ್ನಿಗೆ 200 ಕೋಟಿ ರೂಪಾಯಿ ಸೇಲ್ ಮಾಡಿಕೊಡ್ತಾ ಇದ್ದೀವಿ. ಇನ್ನು 500, 1,000, 10,000, 50,000 ಟೋಟಲ್ 1,40,000 ಜನ ಸಂಖ್ಯೆಯಲ್ಲಿ ನಾವು ಫರ್ ಮಂತ್ ಕಂಪನಿಗೆ 300 ಇಂದ 350 ಕೋಟಿ ಸೇಲ್ಸು ನಾವೇ ಮಾಡ್ತಾಯಿದ್ದೀವಿ. ಯಾವ ಕಂಪನಿ ಸೇಲ್ಸ್ ಚೆನ್ನಾಗಿರುತ್ತೆ, ಯಾವತ್ತೂ ಮುಚ್ಚಲ್ಲ. ಉದಾಹರಣೆ ಕಂಪ್ನಿಗಳು ನೋಡ್ತಾ ಇದ್ದೀವಿ 30-40 ವರ್ಷದಿಂದ. ಆದರೆ ಅವ್ರದ್ದೇ ಬ್ರ್ಯಾಂಡ್ ಪ್ರಾಡಕ್ಟ್ನ 100 ರೂಪಾಯಿ ಪದಾರ್ಥನ 1,000 ರೂಪಾಯಿಗೆ ಮಾರ್ತಾಯಿದ್ದಾರೆ. ಅದನ್ನು ನಾವೇ ನೋಡಿದ್ದೀವಿ, ಮಾಡಿದ್ದೀವಿ, ಸೇಲ್ ಮಾಡಿದ್ದೀವಿ. ಬಟ್ ನಾವಿಲ್ಲಿ 100 ರೂಪಾಯಿ ಪದಾರ್ಥನ 50 ರೂಪಾಯಿ ಕೊಡ್ತೀವಿ ಅಂತ ಬರ್ತಾಯಿದ್ದೀವಿ. ಸ್ವಂತ ಓನ್ ಬ್ರ್ಯಾಂಡಲ್ಲಿ ನಾವು ಪದಾರ್ಥ ತರ್ತಾ ಇದ್ದೀವಿ. ಹೊರಗಡೆ ರೇಟ್ಗಿನ್ನ ನಮ್ಮದು ಕಮ್ಮಿಗೆ ಕೊಡ್ತೀವಿ. ಇಲ್ಲಿ ಇಂಪಾರ್ಟೆಂಟು ನಿರುದ್ಯೋಗ ಸಮಸ್ಯೆ ಕಮ್ಮಿ ಆಗಲಿ ಅಂತೇಳಿ ಈ ಒಂದು ಸಿಸ್ಟಮ್ನ ನಮ್ಮ CEO ಸರ್ ಈ ಥರ ಮಾಡಿದ್ದು. ಇವತ್ತು 1 ಲಕ್ಷ ಜನ ಕಸ್ಟಮರ್ ಇದ್ದಾರೆ. ಇನ್ನು 10 ವರ್ಷ ಹೋದರೆ ಈ ಕಂಪ್ನಿ ಪ್ರಾಬ್ಲಮ್ ಆಗಲ್ಲ, ಯಾರೂ ಭಯ ಬೀಳಬೇಕಾಗಿಲ್ಲ. ಯಾಕೆಂದರೆ ಬೆಂಗಳೂರು ಒಂದರಲ್ಲೇ 50 ಫ್ರಾಂಚೈಸಿ ಆಗುತ್ತೆ, 2 ಫ್ರಾಂಚೈಸಿ ಆಗಿರೋದು. ನೀವೆಲ್ಲ ಬಂದಿರೋಂಥವರೆಲ್ಲ ಬೆನಿಫಿಟ್ ಏನಪ್ಪ ಅಂದರೆ, ಬಂದಂಥವ್ರು ನೀವು ಎಷ್ಟು ಬೇಕಾದ್ರೂ ದುಡಿಮೆ ಮಾಡ್ಕೋಬೋದು. ಇಲ್ಲಿ ಇನ್ವೆಸ್ಟ್ಮೆಂಟು ಇನ್ನು 2 ರಿಂದ 3 ವರ್ಷ ತೊಗೊತ್ತೆ ಕಂಪ್ನಿ, ಆಮೇಲೆ ತೊಗೊಳ್ಳಲ್ಲ. ಈಗ ನೀವು ಏನಿದೆ ಪ್ರಾಡಕ್ಟ್ ಬೇಸ್ಗೆ ಕನ್ವರ್ಟ್ ಆಗುತ್ತೆ. ಎಲ್ಲ ಪ್ರಾಡಕ್ಟು ನಮ್ಮ ಕೈಗೆ ಸಿಗುತ್ತೆ ಅಂದಾಗ ನಮ್ಮದೇ 150 ನೋಡಿ. ಬೆಳಿಗ್ಗೆ ಎದ್ದಾಗಿಂದ ಕಾಫಿ ಪುಡಿ, ಟೀ ಪುಡಿ, ಸಕ್ಕರೆ, ಮಸಾಲ ಪದಾರ್ಥಗಳು, ಧನಿಯಾ ಪೌಡ್ರು, ಪುಳಿಯೋಗರೆ ಪೌಡ್ರು, ಸಾಂಬಾರು ಪೌಡ್ರು ಎಲ್ಲ ನಮ್ಮಲ್ಲೇ ಸಿಗ್ತವೆ. ಅಕ್ಕಿ ನಮ್ಮಲ್ಲೇ ಸಿಗುತ್ತೆ, ಅದನ್ನು ಕಾಯಿಸೋ ಸ್ಟವ್ ನಮ್ಮಲ್ಲೇ ಸಿಗುತ್ತೆ, ಪಾತ್ರೆ ನಮ್ಮಲ್ಲೇ ಸಿಗುತ್ತೆ, ಕುಕ್ಕರು ನಮ್ಮಲ್ಲೇ ಸಿಗುತ್ತೆ, ಬೇಳೆಕಾಳು, ರವೆ ಎಲ್ಲ ನಮ್ಮಲ್ಲೇ ಬರುತ್ತೆ. 158 ಪ್ರಾಡಕ್ಟ್ ಬರ್ತಾ ಇರೋದೇ, 30 ಪ್ರಾಡಕ್ಟು ಗ್ರಾಸರಿ ಬರ್ತಾ ಇದೆ. ಲಾಸ್ಟ್ ವೀಕು ನಾವು 5 ಪ್ರಾಡಕ್ಟ್ ಲಾಂಚ್ ಮಾಡಿದ್ದೀವಿ ಸರ್. ಒಂದು ಪೇಸ್ಟು, ಅಲ್ಲುಜ್ಜ ಪೇಸ್ಟ್, ಒಂದು ಪೇನ್ ಕಿಲ್ಲರ್ ಆಯಿಲು, ಒಂದು ಮೇನ್ ಇವತ್ತು ಏನು ಆರೋಗ್ಯ ಸಮಸ್ಯೆ ಆಗ್ತಿದೆ ಆ ಒಂದು ನಮ್ಮ ಬಾಡಿಲಿ ಪಿತ್ತಕೋಶ ಇರ್ಬೋದು, ಲಿವರ್ ಇರ್ಬೋದು, ಕಿಡ್ನಿ ಇರ್ಬೋದು, ಮೇನ್ ಇಂಪಾರ್ಟೆಂಟ್ ಆ 3 ಪ್ರಾಡಕ್ಟ್ನ ಸೇಫ್ ಮಾಡುವಂಥ ಪ್ರಾಡಕ್ಟ್ ಒಂದು ಲಾಂಚ್ ಆಗಿದೆ. ನೆಕ್ಸ್ಟ್ ಕ್ಯಾನ್ಸರ್, 1 ವರ್ಷದಲ್ಲಿ 3 ತಿಂಗಳು ಈ ಪದಾರ್ಥನ ತೊಗೊಂಡ್ರೆ ಪರ್ಮನೆಂಟ್ ಕ್ಯಾನ್ಸರ್ ಬರಲ್ಲ. ಆ ಒಂದು ಅಗ್ರಿ ಆಗಿ ಆಯುಷ್ ಇಲಾಖೆಯಿಂದ ಬರ್ತಾ ಇರುವಂಥ ಪ್ರಾಡಕ್ಟ್ ಲಾಂಚ್ ಆಗ್ತಾಯಿದೆ. ದಿನನಿತ್ಯ ಯೂಸ್ ಮಾಡೋ ಪ್ರಾಡಕ್ಟು ನಮ್ಮಲ್ಲೇ ಬರುತ್ತೆ, ಎಲೆಕ್ಟ್ರಾನಿಕ್ಕು ನಮ್ಮಲ್ಲೇ ಬರುತ್ತೆ, ಹೋಮ್ ಅಪ್ಲೈನ್ಸು ಬರುತ್ತೆ, ಕಿಚನ್ ಅಪ್ಲೈನ್ಸು ಬಂದಿದೆ. ಅದು ಬಿಟ್ಟರೆ ಫುಟ್ವೇರ್ ಇರ್ಬೋದು, ಫರ್ನಿಚರ್ ಇರ್ಬೋದು, ಪ್ರತಿಯೊಂದು ನಮ್ಮಲ್ಲೇ ಬಂದಿರೋದ್ರಿಂದ ಇಲ್ಲಿ ಹೊರಗಡೆ ನಾವೇನು ಕಷ್ಟ ಬೀಳ್ತಾ ಇದ್ದೀವಿ ಆ ಕಷ್ಟನ 2 ರಿಂದ 3 ತಿಂಗಳು ನಮ್ಮಲ್ಲೇ ನೀವು ಶ್ರಮ ಪಟ್ಟರೆ ಒಂದು ದಿನಕ್ಕೆ ಮಿನಿಮಮ್ 2,000 ರೂಪಾಯಿ ಅಂದ್ರೂ ತಿಂಗಳಿಗೆ 60,000 ರೂಪಾಯಿ ಆಯ್ತದೆ. ನಾರ್ಮಲಾಗಿ ಮಾಡ್ತೀವಿ. ಇನ್ನೊಂದು ಗುಡ್ ನ್ಯೂಸ್ ಏನಂದರೆ, ನೆಕ್ಸ್ಟ್ ಮಂತ್ ನಮ್ಮದು ಸ್ಮಾಲ್ ಕಿಂಗ್ಸ್ ಫೈನಾನ್ಸ್. ಇವತ್ತು ಎಷ್ಟೋ ಜನ ನಿಮ್ಮದು RBI ಹ್ಯಾಂಡಲ್ ಇದೆಯಾ ಅಂತಾರೆ. RBI ಹ್ಯಾಂಡಲ್ ಬಂದು ಬ್ಯಾಂಕಿಂಗ್ ಸೆಕ್ಟರ್ ಮಾತ್ರ. ನಮ್ಮದು MC ಹ್ಯಾಂಡಲ್ ಬಂದಿದೆ ಸರ್. ನಮ್ಮದು ಸೆಂಟ್ರಲ್ ಗೌರ್ಮೆಂಟ್ ರಿಜಿಸ್ಟರ್ಡ್ MC ಹ್ಯಾಂಡಲ್ನಲ್ಲಿ ನಮ್ಮದು ವರ್ಕ್ ನಡೀತಾ ಇದೆ. ಜೊತೆಗೆ RBI ಹ್ಯಾಂಡಲ್ಲಿ ಸ್ಮಾಲ್ ಕಿಂಗ್ಸ್ ಫೈನಾನ್ಸ್ ಕೂಡ ಬರ್ತಾ ಇದೆ ಸರ್. ನಮ್ಮಲ್ಲೇ ಎಲ್ಲ ಲೋನು ಸಿಗುತ್ತೆ. ನಾನು ಮುಂಚೆ ಹೇಳ್ತಾ ಇದ್ದೆ ಸ್ಟಾರ್ಟಿಂಗ್ ಇರೋರಿಗೆ ರೀಚಾರ್ಜ್ ಬರುತ್ತೆ ಅಂತ. ಇವತ್ತು ನಾರ್ಮಲ್ ಒಬ್ಬ ದಿನಗೂಲಿ ನೌಕರು ಕೂಡ ರೀಚಾರ್ಜ್ ಮಾಡಲೇಬೇಕು ಸರ್. ಇವತ್ತು ಫೋನ್ಪೇಲಿ ನಾವು 299 ರೂಪಾಯಿ ರೀಚಾರ್ಜ್ ಮಾಡಿದ್ರೆ 302 ರೂಪಾಯಿ ಕಟ್ಟಾಗುತ್ತೆ. 3 ರೂಪಾಯಿ. ನಮ್ಮ ಇಂಡಿಯಾ ಪಾಪ್ಯುಲೇಷನ್ ಬಂದು 150 ಕೋಟಿ. ಒಂದು ದಿನಕ್ಕೆ ಸಂಪಾದನೆ ಎಷ್ಟಾಯ್ತು ಅವ್ರದ್ದು?
ಅದೇ ನಮ್ಮ ಕಿಂಗ್ಸ್ ಬಜಾರಲ್ಲಿ ನೀವು ನಮ್ಮ ಸ್ಮಾಲ್ ಫೈನಾನ್ಸ್ ಬಂದ ಮೇಲೆ 500 ರೂಪಾಯಿ ನೀವು ರೀಚಾರ್ಜ್ ಮಾಡಿದ್ರೆ ಎನಿ ರೀಚಾರ್ಜ್ ಆಪ್ಷನ್ ಕೊಟ್ಟಿದೆ. EMI ರೀಚಾರ್ಜ್ ಮಾಡ್ಬೋದು, ಇನ್ಶೂರೆನ್ಸ್ ರೀಚಾರ್ಜ್ ಮಾಡ್ಬೋದು, ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ಗೆ ಎಲೆಕ್ಟ್ರಿಸಿಟಿ ಬಿಲ್, ವಾಟರ್ ಬಿಲ್, ಗ್ಯಾಸ್ ಬಿಲ್ ಪ್ರತಿಯೊಂದು ರೀಚಾರ್ಜ್ ಮಾಡ್ಬೋದು. ಇದು ಯಾವುದು ನನಗೆ ಬೇಡ, ನಾನು ಲೀಗಲಾಗಿ ದುಡ್ಡು ತೊಗೋತೀನಿ ಅಂದರೆ 5% TDS ಕಟ್ಟಾಗುತ್ತೆ ಲೀಗಲಾಗಿ ವಿಡ್ರಾ ಮಾಡಿಕೊಂಡ್ರೆ. ಆ TDS ಅಲ್ಲಿ 3% ಬ್ಯಾಂಕ್ ಚಾರ್ಜ್ ಹೋಗುತ್ತೆ, 2% TDS ಬರುತ್ತೆ. ಆ TDS ಕೂಡ ನೀವು ಇಯರ್ಲಿ ಒಂದ್ಸರಿ ರೀಫಂಡ್ ಮಾಡ್ಕೊಳ್ಬೇಕು. ಇದು ನಮ್ಮ ಪ್ಲ್ಯಾನ್ಸ್. ಇದರಲ್ಲಿ ನಿಮ್ಗೆ ಏನಾದರೂ ಕ್ಲಾರಿಫೈ ಬೇಕು ಅಂದರೆ ತೊಗೋಬೋದು ಸರ್. ಏನಿಲ್ಲ ಸರ್, ಈಗ 1000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡೋ ಲೆಕ್ಕ ಹಾಕಿದ್ರೆ 25% ಕೊಡ್ತಿಲ್ಲ ಅನ್ನೋದೇ ಈ ಸಮಸ್ಯೆ. ಈಗ ನೋಡಿ, ಈಗ ಇಲ್ಲದು ಬ್ಯಾಂಕಲ್ಲಿ ನಮ್ಮ ಹೊರಗಡೆ ಎತ್ಕೊಂಡ್ಬಿಟ್ರೆ 7.7%, ಈಗ 5000 ಎತ್ಕೊಂಡ್ಬಿಟ್ರೆ ಅದು 8% ಇಟ್ಟಿದ್ದಾರೆ 6 ತಿಂಗಳಿಗೆ ಅಂತಾರೆ. ಅದು ಕಂಪೇರ್ ಮಾಡಿದ್ರೆ ಎಲ್ಲಿಂದ ಎಲ್ಲಿದೈತೆ? ಯಾಕಂದರೆ ಇಲ್ಲಿ ಇರ್ತೀನಿ ಹೇಳ್ಬಿಡ್ತೀನಿ. ಒಳ್ಳೆ ಕ್ವಶನ್ ಕೇಳ್ತಾರೆ, ಮಾಡ್ಕೊಳ್ಳಿ. ನೋಡಿ ಆಲ್ರೆಡಿ ಇವರು ನಾವು ಏನೋ ಮಾಡಿದ್ರೆ ಇವ್ರು ಹೋಗೈತೆ ವಿಶಾಲ ಇಲ್ಲ ಎರಡು ಮಾಡೋದೈತೆ. ಆ ಥರ ಎಲ್ಲ ಸುಮಾರು ಇಲ್ಲಿ ಏನು ಹೇಳ್ತಾ ಇದ್ರೆ ಅದೇ ಥರ ಆಗೈತೆ. ಅಂದರೆ ಏನು ಇದು ನಾನು ಹೇಳ್ತಾ ಇರೋದು ಅಷ್ಟೊಂದು ಎಲ್ಲಿಂದ ಹಿಂಗೆ ಇದು ಮಾಡೋಕ್ಕಾಗುತ್ತೆ ಅಂತ ನಾನು ಹೇಳ್ತೀನಿ ಸರ್. ಮೊನ್ನೆ ಚಿಂತಾಮಣಿಲಿ 8 ಕೋಟಿ ರೂಪಾಯಿ ಐಟಮ್ ಬಿಡ್ ಆಗಿದೆ ಸರ್. ನಮಗೆ ಸಿಕ್ಕಿರೋದು 62 ಲಕ್ಷಕ್ಕೆ. 62 ಲಕ್ಷ ಯಾರು ದುಡ್ಡು? ನಮ್ಮ ದುಡ್ಡು. 62 ಲಕ್ಷ ನಮ್ಮ ದುಡ್ಡೆಲ್ಲ ಬಲ್ಕ ಎತ್ಕೋಗಿ ನಾವು ಬೇರೆ ಕಡೆ ಬಲ್ಕಾಗಿ ತಗೋತೀವಿ. ಬಲ್ಕಾಗಿ ತಂದು ಆಮೇಲೆ ಇನ್ನೊಂದು ನೀವು ತಿಳ್ಕೊಂಡಿದ್ರೆ 22% ಬರುತ್ತೆ ಅಂತ. ಇದೊಂದು ನೋಡಿ ಸರ್. ಸರ್ ಸತೀಶ್ ಸರ್ 5 ಲಕ್ಷ ಬಂಡವಾಳ ಹಾಕಿದ್ದಾರೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಬಿಸ್ನೆಸ್ಸಲ್ಲಿ ನಿಮಗೆ 5 ಲಕ್ಷನ ನಾನು ಹೋಲ್ಡ್ ಮಾಡಿ ಶೇರ್ ಮಾರ್ಕೆಟ್ಗೂ, ಪ್ರಾಪರ್ಟಿ ಮೇಲೋ, ಆನ್ಲೈನ್ ಬಿಸ್ನೆಸ್ ಮೇಲೋ, ಟ್ರೇಡಿಂಗ್ ಮೇಲೋ ಹಾಕಿದರೆ ಇವ್ರನ್ನ ನಂಬ್ಕೊಂಡು ನಾನು ಇಂಟ್ರೆಸ್ಟಾಗಿ ಕೊಡ್ತೀನಿ. 1 ತಿಂಗಳು ಕೊಡ್ತೀನಿ, 2 ತಿಂಗಳು ಕೊಡ್ತೀನಿ, 3 ತಿಂಗಳು ಕೊಡ್ತೀನಿ. ಶೇರ್ ಮಾರ್ಕೆಟ್ ಬಿದ್ದಾಯಿತು ಅಂದರೆ ನನ್ನ ನಿಮ್ಮ ಹಣ ಹೋಯ್ತು. ಇದು ನಾನು 30 ಲಕ್ಷ ಕಳ್ಕೊತೀನಿ ಸರ್ ಲಾಸ್ಟ್ ಕಂಪ್ನಿ. ಇದು ನಡೀತಾ ಇರೋದು ROI ಸಿಸ್ಟಮ್ ಅಂತ, ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಇರೋದು. ಇದನ್ನು ಇದು ಇಲ್ಲೀಗಲ್. ಸೀರಿಯಸ್ಲಿ ಇದು ಇಲ್ಲೀಗಲ್. ನಾವು ಈ ಕೆಲಸ ಮಾಡ್ತಾ ಇಲ್ಲ. ಅದೇ ಸತೀಶ್ ಸರ್ ಕೊಟ್ಟಿದ್ದು 5 ಲಕ್ಷದಲ್ಲಿ 50 ಲಕ್ಷ ರೂಪಾಯಿ ಮಾಲ್ ಸಿಗುತ್ತೆ ನನಗೆ ಪ್ರತಿ ತಿಂಗಳು 30ನೇ ತಾರೀಕು. ಏನು ಅಮೆಝಾನಲ್ಲಿ ಪ್ರತಿ ತಿಂಗಳು 30ನೇ ತಾರೀಕು ಬಿಡ್ ಮಾಡ್ತೀನೋ, ಕಂಪ್ನಿ ಬಿಡ್ ಮಾಡುತ್ತೋ, 5 ಲಕ್ಷ ಸತೀಶ್ ಸರ್ ಅಮೌಂಟಲ್ಲಿ 50 ಲಕ್ಷ ರೂಪಾಯಿ ಮಾಲ್ ಸಿಗುತ್ತೆ. ನಾವು ಕೊಡ್ಬೇಕಾದ್ರೆ ಸತೀಶ್ ಸರ್ಗೆ ಎಷ್ಟು? 5 ಲಕ್ಷ. 5 ಲಕ್ಷ ಸತೀಶ್ ಸರ್ಗೆ ನಾವು ರಿಟರ್ನ್ ಮಾಡಿದ್ರೆ ಇನ್ನೆಷ್ಟು ಉಳಿತಾಯ ಆಯಿತು? ಇನ್ನು 40 ಲಕ್ಷ ರೂಪಾಯಿ ಉಳಿತಾಯ ಆಯಿತು. 40 ಲಕ್ಷದಲ್ಲಿ 50% ಪಬ್ಲಿಕ್ಗೆ ಅಂತ ಅನೌನ್ಸ್ ಮಾಡಿದ್ವಿ. ಅದರಲ್ಲಿ 20 ಲಕ್ಷ ಹೋಯ್ತು. ಇನ್ನೆಷ್ಟು ಉಳಿತು? ಇನ್ನು 20 ಲಕ್ಷ ಉಳಿತು. ಈ 20 ಲಕ್ಷದಲ್ಲಿ ಪ್ರಮೋಟ್ ಮಾಡಿದಂಥ ವ್ಯಕ್ತಿಗಳಿಗೆ 26% ಕಮಿಷನ್ ಕೊಡುತ್ತೆ. ಒಂದು ಡೈರೆಕ್ಟ್ ಕಮಿಷನ್ 10%, ಮ್ಯಾಚಿಂಗ್ ಬೋನಸ್ 10%, ರೀಪರ್ಚೇಸ್ ಬೋನಸ್ 4%, ಸೆಲ್ಫ್ ರೀಪರ್ಚೇಸ್ 2%. ಟೋಟಲ್ 26% ಪಬ್ಲಿಕ್ ಕಮಿಷನ್ ತೆಗಿತಾರೆ. 20 ಲಕ್ಷಕ್ಕೆ 26% ಅಂದರೆ 5 ಲಕ್ಷ ತೆಗಿದೆ. ಇನ್ನು 15 ಲಕ್ಷ ಕಂಪ್ನಿಗೆ ಉಳಿತಾಯ ಆಯಿತು. ಇನ್ ಕೇಸ್ ಸತೀಶ್ ಸರ್ 5 ಲಕ್ಷ ಒಂದು 3 ತಿಂಗಳು 4 ತಿಂಗಳು ತೊಗೊಂಡಿದ್ದಾರೆ, ಡೌಟ್ ಆಯ್ತು ಅವ್ರಿಗೆ, ಕಂಪ್ನಿ ಮೇಲೆ ಡೌಟ್ ಆಯಿತು. 5 ಲಕ್ಷದಲ್ಲಿ 2.5 ಲಕ್ಷ ರಿಲೀಸ್ ತೊಗೊಂಡಿದ್ದಾರೆ. ಇನ್ನು 2.5 ಲಕ್ಷಕ್ಕೆ ಹೋಗ್ಬಿಟ್ಟು ಅವರು 5 ಲಕ್ಷ ರೂಪಾಯಿ ಐಟಮ್ ತರ್ಬೋದು. ಇಲ್ಲ ಹಂಗೆ ಮಾಡೋಕ್ಕಾಯ್ತಾ? ಅದು ಆನ್ಲೈನ್ ಬಿಸ್ನೆಸ್, ಇದು ಆಫ್ಲೈನ್ ಬಿಸ್ನೆಸ್. ಕಣ್ಮುಂದೆ ಪ್ರಾಡಕ್ಟ್ ಇದೆ. ಕಂಪ್ನಿ ಓನರ್ ಬಂದು ಸ್ವಂತ ಪಿತ್ರಾರ್ಜಿತ ಆಸ್ತಿನಲ್ಲಿ 60 ಎಕರೆ ಲ್ಯಾಂಡಲ್ಲಿ 8.5 ಎಕರೆ ಇದರಲ್ಲಿ ಗೋಡಮು ವೇರ್ಹೌಸ್ ಮಾಡಿರುವಂಥದ್ದು. ಓಕೆನಾ ಸರ್? ಜೊತೆಗೆ ನಮಗೆ ಕೊಡೋದು ತಿಳ್ಕೊಳ್ಳಿ, ಯಾವುದೇ ಇನ್ವೆಸ್ಟ್ಮೆಂಟ್ ಕಾನ್ಸೆಪ್ಟಲ್ಲಿ ನಮ್ಮ 5 ಲಕ್ಷನ ಹೋಲ್ಡ್ ಮಾಡ್ತಾರೆ, ನಮಗೆ ಕೊಡಲ್ಲ. ಇದರಲ್ಲಿ ಹೂಡಿರೋ ಶೇರ್ ಮೇಲೆ ಬಂದಂಥ ಲಾಭದಲ್ಲಿ ನಮ್ಗೆ ಇಂಟ್ರೆಸ್ಟ್ ಕೊಡ್ತಾರೆ. ನಾವು ಕೊಡ್ತಾ ಇದ್ದೀವಿ 5 ಲಕ್ಷ ಸತೀಶ್ ಸರ್ ದುಡ್ಡು ಹಾಕಿದ್ದಾರೆ ಅಂತ ಹೇಳಿದ್ರೆ 5 ಲಕ್ಷಕ್ಕೆ ನಾವೇನು ಹೇಳ್ತೀವಿ? 1.25% ಕೊಡ್ತೀವಿ. ಅಂದರೆ 5 ಲಕ್ಷಕ್ಕೆ ಎಷ್ಟು ಬರುತ್ತೆ? ಡೈಲಿ 5,625 ರೂಪಾಯಿ ಬರುತ್ತೆ. ಅಲ್ಲ ಕೇಳಿ, 5,625 10% ಡಿವೈಡ್ ಆಗಿ ಬರುತ್ತೆ. ಈ 5,625 ರೂಪಾಯಲ್ಲಿ ಸತೀಶ್ ಸರ್ದು 2,812 ರೂಪಾಯಿ, ನಮ್ಮ ಕಂಪ್ನಿದು 2,813 ರೂಪಾಯಿ ಬರುತ್ತೆ.
2 ರಿಲೀಸ್ ಆಗುತ್ತೆ, ಇಲ್ಲಿ ಅಸ್ಲು ರಿಲೀಸ್ ಆಗುತ್ತೆ, ಸತೀಶ್ ಸರ್ ಅಸ್ಲು ರಿಲೀಸ್ ಆಗುತ್ತೆ, ನಮ್ಮ ಕಂಪ್ನಿ ಕೊಡೋ ಕ್ಯಾಶ್ ಬ್ಯಾಕು ರಿಲೀಸ್ ಆಗುತ್ತೆ. ಅಂದರೆ ಲೆಕ್ಕ ಹಾಕೊಳ್ಳಿ, ನಾವು ಹೇಳೋದೆಷ್ಟು 22%, ಅವ್ರಿಗೆ ಸಿಗೋದೆಷ್ಟು ಈಗ 11%. 11%ಅಲ್ಲಿ 1% ಕಿತ್ಕೋತೀವಿ ಅಡ್ಮಿನ್ ಚಾರ್ಜು, ಸಿಗೋದೇ 10%. ನಾರ್ಮಲ್ ಆಯ್ತಲ್ಲ ಸರ್. ಬಟ್ ಇದನ್ನು ನಿಮ್ಮಂಥವ್ರು ಯೋಚನೆ ಮಾಡ್ತಾರೆ, ಗೊತ್ತಿರೋ ಬರೋ ದುಡ್ಡು ಬರುತ್ತೆ ಅಂತ. ಅದಾಯ್ತು ಸರ್. ಆಮೇಲೆ ಇನ್ನೊಂದು ಇವಾಗ ಈಗ ಐಟಮ್ ಹೇಳಿದ್ರಿ ಈಗ ಈಗ ಒಂದು ಮೊಬೈಲ್ ವಿಷಯ, ಈಗ ಮೊಬೈಲ್ ಬಂದ್ಬಿಟ್ಟು ಇವಾಗ ಕಂಪ್ನಿ ತೊಗೊಂಡ್ರೆ 30,000. ಈಗ ನೀವು 50% ಆಫ್ ಅಂತ ನೀವು ಎಲ್ಲಿ ಯಾವ ಒಂದು ಬ್ರಾಂಚಸ್ ಹೆಸರು ಹೇಳ್ತೀರ. ಓಕೆ, ಅಲ್ಲ ಅದನ್ನ MRP ರೈಸ್ ನಾವು ನಮ್ಮಲ್ಲಿ ಆಫ್ ರೇಟ್ ಕೊಟ್ಟರೆ ಎಸ್, ಇದು ಕೂಡ ಅಷ್ಟೇ. ಇದು ಮಾಡೆಲ್ ನಂಬರು. ಇದರಲ್ಲಿ ಸ್ಕ್ಯಾನ್ ಮಾಡಿದ್ರೆ MRP ರೇಟ್ ಏನು ಬರುತ್ತೆ, ಆ MRP ರೇಟು 30,000 ಇದೆ ಅಂತ ಹೇಳಿದ್ರೆ ಆನ್ಲೈನ್ ಕಂಪ್ನಿಗಳು ಅಮೆಜಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಮೀಶೋ ಆಗಿರ್ಬೋದು, ಇವರೆಲ್ಲ ಈ 30,000ದಲ್ಲಿ 20,000 ರೂಪಾಯಿ ಕೊಡ್ತೀವಿ, 18,000 ರೂಪಾಯಿ ಕೊಡ್ತೀವಿ, 25,000 ರೂಪಾಯಿ ಕೊಡ್ತೀವಿ ಅಂತೇಳಿ 30% 40% ಆಫರ್ ಕೊಟ್ಟಿರ್ತಾರೆ. ಯಾವುದು ಕೊನೆ ಗಳಿಗೆಯಲ್ಲಿ ಪ್ರಾಬ್ಲಮ್ ಆಗುತ್ತೋ, ಕ್ಲಿಯರ್ ಆಗಲೇಬೇಕು ಅನ್ನೋ ಪರ್ಸೆಂಟ್ಗೆ 70% 80% ಕೊಡ್ತಾರೆ. ನಾವು ಪರ್ಮನೆಂಟಾಗಿ 30,000 ರೂಪಾಯಿ MRPನ 15,000 ರೂಪಾಯಿ ಕೊಡ್ತೀವಿ. ನಾನು ನಿಮ್ಗೆ ಹೇಳ್ತಾ ಇಲ್ಲ ಸರ್. ಈಗ ಬೇರೆ ಥರ ನಿಮ್ಮ ಐಟಮ್ ಇವಾಗ ನಾನೇ ಈಗ ನಿಮ್ಮ ಹತ್ರ ಇದೆ. ನಾನು ಬಂದೆ ಒಂದು 10 ಲಕ್ಷ ರೂಪಾಯಿ ಐಟಮ್ ಪರ್ಚೇಸ್ ಮಾಡಿದೆ. 10 ಲಕ್ಷ ರೂಪಾಯಿ ಈಗ ಮಿಕ್ಸಿನೇ ಹೇಳಿದ್ರಿ ನೀವು. ಮಿಕ್ಸಿ ಏನು ಹೇಳಿದ್ರೆ 4,500 ರೂಪಾಯಿ ಇದೆ ಅಂತ ನೀವು ಹೇಳಿದ್ರಿ. ಹೌದು, ಬಜಾರಲ್ಲೂ 4,000 ಇದೆ ಅಂತ ಹೇಳಿ. ಹೌದು, ನಾನು ನನ್ನ ಅಂಗಡಿಗೆ ತೊಗೊಂಡ್ಬರ್ತೀನಿ. ಅದೇ 4,500 ರೂಪಾಯಿ ಮಾಡ್ತೀನಿ, 10,000 ಮಾಡ್ತೀನಿ ಜನರಲ್ ಆಗಿ. ಅದರಲ್ಲಿ 50% ಅಂದರೆ ಅದು ನೀವೇನು ಇವಾಗ ನನಗೊಂದು ಫ್ರಾಂಚೈಸಿ ಕೊಟ್ಟಿರ್ತೀರಲ್ಲ, ಅವ್ರಿಗೆ ಹೇಳಲ್ಲ, ಕಂಪ್ನಿಯವ್ರಿಗೆ ಹೇಳ್ಬಿಟ್ಟು ಪೇಂಟಿಂಗ್ ಎಲ್ಲ ನೀವು ಇವಾಗ ನಾನು ನೀವು ಆ ಥರ ಅವ್ರಿಗೆ ನೀವು ನನಗೆ ಐಟಮ್ ಕೊಡ್ತೀರಾ, ನೀವು ಅವ್ರಿಗೆ ಏನು ಇನ್ಸ್ಟ್ರಕ್ಷನ್ ಕೊಡ್ತೀರಾ, ಏನು ಕಂಡೀಷನ್ ಆಗಿದೆ? ಎಸ್ ಸರ್, ಸೂಪರ್, ಒಳ್ಳೆ ಕ್ವಶನ್ ಇದು. ಇದಕ್ಕೆ ಏನು ಬರ್ತಾ ಇದೆ ಅಂದರೆ ನೆಕ್ಸ್ಟ್ 2 ತಿಂಗಳಲ್ಲಿ ಒಂದು ಬೋರ್ಡ್ ಹಾಕ್ತೀವಿ. ಈಗ ನಾವು ಹಾಸ್ಪಿಟಲ್ಗಳಲ್ಲಿ ಮೆನ್ಷನ್ ಆಗ್ತಾ ಇರ್ತವೆ ಗೊತ್ತಾ, ಆ ಥರ ಯಾವ್ಯಾವ ವಸ್ತು ಎಷ್ಟೆಷ್ಟು MRP ಎಷ್ಟು ಕೊಡಬೇಕು ಅಂತಲೂ ಮೆನ್ಷನ್ ಆಗಿರುತ್ತೆ ಸರ್. ಒಳ್ಳೆ ಕ್ವಶನ್ ಕೇಳಿದ್ರು. ಅದು ಸುಮಾರು ಫ್ರಾಂಚೈಸಿಲಿ ಆ ಥರ ಮಾಡೋದು. ಅಲ್ಲಿಂದ ಬರೋದನ್ನೇ ಹಸ್ಬಿಡೋರು ಯಾರು ಸಿಕ್ಕಾಗ ಏನೋ ಒಂದು ವಸ್ತು ತಗೋಬೇಕು ಸರ್. ಈಗ ನನಗೆ ಇಲ್ಲಿ ಆಚೆನ ಇದು 100 ರೂಪಾಯಿ ಸಿಗ್ತಾ ಇದೆ, ನಾನೇನು ಮಾಡ್ತೀನಿ, ಆಸೆಯಿಂದ ಇಲ್ಲಿ ಬರ್ತೀನಿ, 100 ರೂಪಾಯಿ ಅಲ್ಲಿ ಕೊಡ್ತಾರಲ್ಲ, ಅದನ್ನು ನಮ್ಮ ಇದರಲ್ಲಿ 50 ರೂಪಾಯಿಗೆ ಸಿಗ್ತಾ ಇದೆ ಅಂತ. ಇದನ್ನೇ 150 ಮಾಡಿ ನನಗೆ 75 ಕೊಡ್ತೀರಾ ಅಂತ ಅವ್ನು ಕೇಳ್ತಿಲ್ಲ. ಒಳ್ಳೆ ಕ್ವಶನ್. ಇದಕ್ಕೋಸ್ಕರ ಕಂಪ್ನಿ ಡೆವಲಪ್ಮೆಂಟ್ ಮಾಡ್ತಾ ಇದೆ ಸರ್. ಅದಕ್ಕೆ ಒಂದು ಏನಿದೆ ಎಲ್ಲ ಇದಾಗುತ್ತಲ್ಲ, ಬಸ್ಸಲ್ಲೆಲ್ಲ ಅಷ್ಟೇ ಇದಾಗುತ್ತಲ್ಲ, ಆ ಥರ ಪದಾರ್ಥಗಳು. ಯಾವ ಪದಾರ್ಥ ಎಕ್ಸಾಂಪಲು ವಾಟ್ರ್ ಬಾಟ್ಲು 150 ರೂಪಾಯಿ MRP ಅಂತಲೇ ತೋರಿಸುತ್ತೆ, ಅದನ್ನ 75 ಕೊಡಬೇಕು ಅಂತಲೂ ತೋರಿಸ್ಬಿಡುತ್ತೆ. ಅಲ್ಲಿ ಅದನ್ನ ನೋಡೇ ಪಬ್ಲಿಕ್ ಬೈ ಮಾಡ್ಬೋದು. ಆ ಒಂದು ಸಿಸ್ಟಮ್ ತರ್ತದೆ ಸರ್. ಒಳ್ಳೆ ಕ್ವಶನ್ ಇದು ಕೇಳಿದ್ರು ಸರ್. ಜೊತೆಗೆ ಅದನ್ನು ನೀವು ಸ್ಕ್ಯಾನ್ ಇರುತ್ತಲ್ಲ, ಸ್ಕ್ಯಾನ್ನ ಸರ್ವೆ ಮಾಡಿದಾಗ ನಿಮಗೆ ಪ್ಯೂರ್ MRP ಪ್ರಾಡಕ್ಟ್ MRP ಗೊತ್ತಾಗುತ್ತೆ. ಪ್ಯೂರ್ MRP 50% ಅದನ್ನೇ ಕೇಳ್ತಿರೋದು. ಪ್ಯೂರ್ MRP MRP ಜಾಸ್ತಿ ಹಾಕ್ಬಿಟ್ಟು 50% ಕೊಡ್ತಾರೆ, ಆ ಥರ ಏನಾರು ಐಡಿಯಾ ಮಾಡ್ತೀರಾ ಅಂತ ಕೇಳ್ತಾರೆ. ನಡೆದಿದೆ, ಅದನ್ನು ಅವಾಯ್ಡ್ ಮಾಡುತ್ತೆ. ಅವ್ರು ಕೇಳ್ತಿರೋದು ಅವೆಲ್ಲ ನಡೆದಿದೆ, ಅದನ್ನು ಅವಾಯ್ಡ್ ಮಾಡ್ತಾರೆ. ಅದಕ್ಕೆ ಕೇಳಿದವು. ಇಲ್ಲ, ಒಳ್ಳೆ ಕ್ವಶನ್ ಅದು ನೋಡಿ. ಅದು ಆ ಥರ ಕ್ವಶನ್ ಕೇಳೋದ್ರಲ್ಲಿ ಎಲ್ಲರೂ ಗೊತ್ತಿಲ್ಲ. ಈಗ 100 ಇದ್ದಾಗ 50% ಅಂದ್ಬಿಟ್ಟು 150 ಹಾಕ್ಸ್ಬಿಟ್ರೆ ನೀವೇ ಅನ್ನೋ ಥರ ಅವ್ರು ಕೇಳ್ತಾ ಇರೋದು. ಇಲ್ಲ, ಒಳ್ಳೆ ಕ್ವಶನ್ ಅದು. ಇದಕ್ಕೆ ಫ್ರಾಂಚೈಸಿಗಳಿಗೆ ಫುಲ್ ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು ಅಂತೇಳಿ ತಿಂಗಳಲ್ಲಿ ಒಂದು ಟ್ರೈನಿಂಗ್ ಇರುತ್ತೆ. ಈ ಫ್ರಾಂಚೈಸಿ ಓನರು ಅತಿ ಶೀಘ್ರದಲ್ಲೇ ಟ್ರೈನಿಂಗ್ ಹೋಗ್ತಾರೆ. ಅವಾಗ ನೀವು ಅಲ್ಲೇ ಹಾಕ್ಬಿಟ್ಟು ಅಲ್ಲಿ ನಿಮಗೆ ಡೌಟ್ ಕ್ಲಿಯರ್ ಆಗುತ್ತೆ. ಸರ್, ಇಲ್ಲಿ ಯಾಕೆಂದ್ರೆ ನೀವು ಕೇಳಿ ಡೌಟೇ ಸುಮಾರು ಜನ ಕೇಳ್ತಾ ಇದ್ದಾರೆ ಸರ್. ಇಲ್ಲಿ ಅದನ್ನೇ ಕೇಳ್ತಾ ಇದ್ದೀರಲ್ಲ. ಒಳ್ಳೆ ಕ್ವಶನ್ ಕೇಳಿದ್ರೆ ಸರ್, ಈಗ ನಾವೆಲ್ಲ ಅಪ್ಡೇಟ್ ಏನೇನು ಆಗ್ತದೆ ಅಂತ ಹೇಳ್ತೀನಿ. ಪ್ರತಿಯೊಂದು MRP ಮೇಲೆ ಏನಿದೆ ಪರ್ಮನೆಂಟ್ ಆಗಿ MRP ಸ್ಕ್ಯಾನ್ ಮಾಡಿ 50% ನೀವು ಬೈ ಮಾಡುವಂಥದ್ದು ವ್ಯವಸ್ಥೆ ಆಗಿರುತ್ತೆ. ಜೊತೆಗೆ ನಮ್ಮಲ್ಲೇ ಎಲ್ಲ ಲೋನ್ ಅವೈಲಬಿಲಿಟಿ, ನಮ್ಮಲ್ಲೇ ಆ 50% ಲೋನ್ ಕೊಡ್ತೀರಾ? ಈಗ 1 ಲಕ್ಷ ರೂಪಾಯಿ ಇರುತ್ತೆ ಸರ್. ಪ್ರಾಡಕ್ಟ್ ಮೇಲೆ ಲೋನ್ ಮಾಡೋಲ್ಲ, ಫ್ರಾಂಚೈಸಿ ಅವ್ರು ಬಿಟ್ಟಿದ್ದು. ನಮ್ಮಲ್ಲಿ ಸತೀಶ್ ಸರ್ ಬಂದಿದ್ದಾರೆ, ಒಂದು 5 ಲಕ್ಷ ಇನ್ವೆಸ್ಟ್ ಮಾಡಿದ್ದಾರೆ, ಒಂದು ಟೀಮ್ನು ಗ್ರೋತ್ ಮಾಡಿದ್ದಾರೆ. ಇವ್ರಿಗೆ ಇಲ್ಲಿ ಬರುವಂಥ ವ್ಯಾಲೆಟ್ನ ನಮ್ಮ ಬ್ಯಾಂಕಲ್ಲೇ ನೀವು
ವಿಡ್ರಾ ಮಾಡಿಕೊಂಡು ನಮ್ಮ ಬ್ಯಾಂಕಲ್ಲೇ ವ್ಯವಹಾರ ಮಾಡಿಕೊಂಡು ನಮ್ಮಲ್ಲಿ ನೀವು ಏನು ಅರ್ನ್ ಮಾಡ್ತೀರಾ, ಎಕ್ಸಾಂಪಲ್ 10,000 ಅರ್ನ್ ಮಾಡ್ತಾ ಇರೋಂಥ ವ್ಯಕ್ತಿಗೆ ಎಷ್ಟು ಲೋನ್ ಎಲಿಜಿಬಲೋ ಆ ಲೋನು ನಮ್ಮಲ್ಲೇ ಸಿಗುತ್ತೆ. 50,000 ರೂಪಾಯಿ 50,000 ರೂಪಾಯಿ ಸಂಪಾದನೆ ಮಾಡ್ತಿದ್ದಾರೆ ನಮ್ಮ ಬ್ಯಾಂಕ್ ತಗೊಳ್ಳಿದ್ರೆ 10 ಜನ ಫೈನಾನ್ಸ್ ಇರ್ತಾರಲ್ಲ ಆ ಥರ 50,000 ರೂಪಾಯಿ ಇನ್ಕಮ್ ತಗೋತಾ ಇದ್ದೀನಿ ನಾನು. 50,000 ರೂಪಾಯಿಗೆ ಏನು ಲೋನ್ ಬರಬೇಕು ಆ ಎಲಿಜಿಬಲ್ ಸಿಗುತ್ತೆ. ಅಂದರೆ ನಮ್ಮಲ್ಲೇ ದುಡೀರಿ, ನಮ್ಮಲ್ಲೇ ತಿನ್ನಿರಿ, ನಮ್ಮಲ್ಲೇ ವ್ಯವಹಾರ ಮಾಡಿ, ನಮ್ಮಲ್ಲೇ ಸಂಪಾದನೆ ಮಾಡಿ ಅಭಿವೃದ್ಧಿ ಆಗಲಿ ಅನ್ನೋ ಒಂದು ಕಾನ್ಸೆಪ್ಟ್ ಕಿಂಗ್ಸ್ ಬಜಾರ್. ಆಮೇಲೆ ಇದಕ್ಕೆ ಭಯ ಬೀಳೋ ಅಗತ್ಯ ಇಲ್ಲ. ನಮ್ಮದು ಪ್ಯೂರ್ಲಿ ಪ್ರಾಡಕ್ಟ್ ಬೇಸು. ಅಮೆಜಾನ್ ಕಂಪ್ನಿ ಬಂದು ನಮಗೆ ಪರ್ಮನೆಂಟ್ ವೆಂಡರ್ಶಿಪ್ ಆಗಿರೋದು. ಬಟ್ ಏನಾಗ್ಬೋದು, ಕ್ಯಾಶ್ ಬ್ಯಾಕ್ ನಿಮಗೆ ಡೇಸ್ ಮುಂದೂಡ್ಬೋದು. ಎಕ್ಸಾಂಪಲು 5 ಲಕ್ಷ ದುಡ್ಡನ್ನ ನಾವು 165 ದಿನದಲ್ಲಿ ನಾವು ಕೊಡ್ತಾ ಇದ್ದೀವಿ ಸತೀಶ್ ಸರ್ಗೆ ಅಂತ ಹೇಳಿದ್ರೆ, ಮುಂದಿನ ದಿನ ಹೋಗ್ತಾ 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 ಈ 5 ಲಕ್ಷ ದುಡ್ಡನ್ನ 300 ದಿನ ಕೊಟ್ಟಾಗ ಏನಾಗುತ್ತೆ, ಜನಕ್ಕಿನ್ನ ನಂಬಿಕೆ ಬರುತ್ತೆ. ಗೌರ್ಮೆಂಟ್ ಬಡ್ಡಿ ಆಗುತ್ತಾಗ ಇನ್ನೂ ಜನ ಬರ್ತಾರೆ. ಇದೊಂದು ಚೇಂಜ್ ಆಗುತ್ತೆ. $182 days ಇದೆ ಸರ್. 182 days 5,000 ಈಗ 5,000 ಹಾಕಿದ್ರೆ ಎಷ್ಟು ದಿನ ಕೊಡ್ತೀರಾ? 200 ದಿನ. ನಾನೇನು ಪರ್ಚೇಸ್ ಮಾಡಲ್ಲ, ಏನು ಮಾಡಲ್ಲ. ಏನು ಮಾಡಿಲ್ಲ ದಿನಕ್ಕೆ ಇಲ್ಲಿ ಆಪ್ಷನ್ಗೆ ಬೇರೆ ಒಂದು ನಿಮಿಷ 5,000 200 ದಿನ ಕೊಟ್ಟಿದ್ದೀರಾ. 200 ದಿನ ಅಂದರೆ 50 ರೂಪಾಯಿ ಲೆಕ್ಕ. 10,000 ರೂಪಾಯಿ ನಾನು ತಗೊಂಡಿದ್ದೆ. 200 ದಿನ ಆಯಿತು. ಈ 5,000 ರೂಪಾಯಿ ನಾನು ತಿಂಗ ರಿಟರ್ನ್ ಬರುತ್ತಾ? ಇಲ್ಲ ಅದನ್ನೇ ನಾನು ನಿಮ್ಗೆ ಹೇಳಿದ್ದು. ಅದನ್ನ ಏನು ಮಾಡೋದು? ಅಷ್ಟು ಬಡ್ಡಿ 2 ರಿಲೀಸ್ ಆಗುತ್ತೆ ನಮ್ಮಲ್ಲಿ. ಇದಷ್ಟೇ ಇದು ನನ್ನ ತಿರ್ಗಾ ಹೋಯ್ತು. ನನ್ನ ತಿರ್ಗಾ ಹೊಸ್ದಾಗಿ ದುಡ್ಡು ಹಾಕಿ ಹೊಸ್ದಾಗಿ ಟಾಪ್ ಅಪ್ ಐಡಿಯಾ ಹಂಗೆ ಇರುತ್ತೆ, ದುಡ್ಡು ಹಾಕಬೇಕಷ್ಟೇ. ನಾನು ಅಲ್ಲೇ ಕೇಳಿದ್ರೆ ಏನ್ ಮಾಡ್ತೀನಿ, ನೀನು 10 ವರ್ಷ ಬಡ್ಡಿ ಕಟ್ಟಿರೋ ನೀನು ಅಷ್ಟು ಇಲ್ಲ 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 ಅನ್ನಲ್ಲ. ಅಷ್ಟೇ ಕೇಳ ಆಯ್ತಾ ತಿಳ್ಕೊಂಡೆ. ಅಷ್ಟು ಬಡ್ಡಿ 2 ಒಟ್ಟಿಗೆ ಬರುತ್ತೆ. ಒಳ್ಳೆ ಕ್ವಶನ್ ಇದು ನೋಡಿ. ಸತೀಶ್ ಅಣ್ಣ 5 ಲಕ್ಷ ದುಡ್ಡು ಹಾಕಿದ್ದಾರೆ, ಅವ್ರ ಅಷ್ಟು ಕ್ಲಿಯರ್ ಆಗುತ್ತೆ, ನಮ್ ಬಡ್ಡಿನೂ ಕ್ಲಿಯರ್ ಆಗುತ್ತೆ. ಜನಕ್ಕೆ ಏನ್ ಗೊತ್ತಾ, ನಾನು ಬಡ್ಡಿನೂ ತಗೊಂಡಿದ್ದೀನಿ ಆ ತರ ಇರುತ್ತೆ. ಈಗ ಹೋಗಿ ಮನೆ ಹಾಕೊಂಡಿರ್ತೀವಿ, 3 ವರ್ಷ ಆಯ್ತದೆ, 3 ವರ್ಷ ದುಡ್ಡು ರಿಟರ್ನ್ ಕೊಡ್ತಾರೆ. ಆಮೇಲೆ ಇನ್ನೊಂದು ಸರ್, ಇನ್ನೊಂದು ಡೈಲಿ ಫೈನಾನ್ಸ್ ಕೊಡಲ್ವಾ? ಡೈಲಿ ಫೈನಾನ್ಸ್ ಅಲ್ಲ, ಲೋನ್ ಕಟ್ತೀವಲ್ಲ ಗಾಡಿಗಳಿಗೆ, ಅಸಲು ಬಡ್ಡಿ 2 ಸೇರಿಸಿ ತಿಂಗಳ ಒಂದು ದೊಡ್ಡ ಈಗ 2,500 ರೂಪಾಯಿ ಆಗುತ್ತೆ ಸರ್. ಅವನು ಅದೇ ಕಥೆನೆ. 2 ವರ್ಷ ಹಾಕಿರ್ತೀವಿ. ಅದಾದ್ಮೇಲೆ ಒಂದು 50-30 ದಿವಸಕ್ಕೆ ಇನ್ನಷ್ಟು 10,000 ಹಾಕ್ತೀನಿ, ಟಾಪ್ ಅಪ್ ಮಾಡ್ತೀನಿ. ಇದು 2,000 ಪ್ಲಸ್ 2 ಸೇರಿ ಅದು ಬರ್ತದೆ. ಇದು ಈಗ 25 days ಆಗಿರ್ತದೆ. ಇನ್ನು 175 ಹೇಳ್ತಿರೋದು ಅರ್ಥ ಆಗ್ತಾ ಇಲ್ಲ ಸರ್. ಸರ್ ಏನ್ ಹೇಳ್ತಾ ಇದಾರೆ, ಸರ್ ಸೆಂಟ್ರಲ್ ದುಡ್ಡು ಬರುತ್ತೆ, ಯಾವ್ದು ಹಾಕ್ತೀನಿ, ಅವಾಗ ಆ ದುಡ್ಡು ಏನ್ ಮಾಡ್ತೀರಾ ಅಂತ ನೋಡಿ. ಅಣ್ಣ ನಿಮ್ಮ ಹೆಸರು ಗೊತ್ತಾಯ್ತು? ರಾಜು ಅಣ್ಣ 10,000 ದುಡ್ಡು ಹಾಕಿದ್ದಾರೆ. ದಿನ ಆಗಿದೆ. ಇವತ್ತಿಂದ 50 ದಿನ 100 ರೂಪಾಯಿ ಬಂದಿದೆ. ಇವ್ರಿಗೆ ದುಡ್ಡು ಬರ್ತಾ ಇದೆ, ಇಲ್ಲ ಇನ್ವೆಸ್ಟ್ ಮಾಡ್ಬೋದು ಅಂತೇಳಿ ಇನ್ನೊಂದು 10 ಹಾಕ್ತಾರೆ. ಇವು ಇನ್ವೆಸ್ಟ್ ಮಾಡ್ಬೋದು ಅಂತೇಳಿ ಇನ್ನೊಂದು 51 ಹಾಕ್ತಾರೆ ಅವರು. 50 ಹಾಕಿದ ನೆಕ್ಸ್ಟ್ ಡೇ 60,000 ರೂಪಾಯಿ ರಿಲೀಸ್ ಆಗುತ್ತೆ. ಇದು ಎಲ್ಲಿದೆ, ಇದು ಎಲ್ಲಿ ಇದ್ರದ್ದು ಪ್ರೋಸೆಸ್ ಎಷ್ಟುವರೆಗೆ ಇರುತ್ತೆ, ಆ ಪ್ರೋಸೆಸ್ ಆದ್ಮೇಲೆ ಸ್ಟಾಪ್ ಆಗುತ್ತೆ. ಅದೇ ಅದ್ರ ಪಾಡಿಗೆ ಅದು ಕಂಟಿನ್ಯೂ ಆಗುತ್ತೆ. ಆ ಡೇಟಿಂದ ಅದು ಕಂಟಿನ್ಯೂ ಆಗುತ್ತೆ. ಇದು ಸರಿ, ಅದನ್ನೇ ಮಾಡಿದ್ರಲ್ಲ ಸರ್, ಅದು ಪೂರ್ತಿ ನಾನು ಕಳಿಸಿ. ನೋಡೋದಲ್ಲ ಫ್ರೆಂಡ್ಸ್, ಬಿಸ್ನೆಸ್ ಪ್ಲಾನ್ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಪ್ರತಿಯೊಬ್ಬರು ಹಣ ಗಳಿಸ್ಬೋದು, ಯಾವುದೇ ಲಾಸ್ ಇಲ್ಲ. ಈಗ ಯಾವ ರೀತಿ ಜಾಯಿನ್ ಆಗೋದು ಅಂತ ನೋಡೋಣ. ಮೊದಲು ನಿಮ್ಮ ಮೊಬೈಲ್ ತಗೊಳ್ಳಿ. ಮೊಬೈಲ್ ತಗೊಂಡು ಅದರಲ್ಲಿ ಗೂಗಲ್ ಪ್ಲೇಸ್ಟೋರ್ ಓಪನ್ ಮಾಡಿ ಸರ್ಚ್ಗೆ ಹೋಗಿ ಕಿಂಗ್ಸ್ ಬಜಾರ್ ಅಂತ ಟೈಪ್ ಮಾಡಿ. ಅದರಲ್ಲಿ ನೋಡಿ, ಅದು ಆ್ಯಪ್ ಬಂತು ಕಿಂಗ್ಸ್
ಕಿಂಗ್ಸ್ ಬಜಾರ್ ಅಂತ ಸಿಂಬಲ್ ನೋಡ್ಕೊಳ್ಳಿ. ಅದು ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ಅದು ಓಪನ್ ಮಾಡ್ತೀನಿ. ಓಪನ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ. ಇಲ್ಲಿ ರಿಜಿಸ್ಟರ್ ನಾವು ಅಂತ ಇದೆ ನೋಡಿ, ರಿಜಿಸ್ಟರ್ ನಾವು ಕ್ಲಿಕ್ ಮಾಡಿ ಸ್ಪಾನ್ಸರ್ ಕೋಡ್ ಕೇಳ್ತಾ ಇದೆ. ಸ್ಪಾನ್ಸರ್ ಕೋಡು ನಿಮಗೆ ಯಾರು ರೆಫರ್ ಮಾಡಿರ್ತಾರೆ ಅವ್ರದ್ದು ID ನಂಬರ್ ಹಾಕಿ. ಯಾರು ರೆಫರ್ ಮಾಡಿಲ್ಲ ನಿಮಗೆ ಅಂತಂದರೆ ನನ್ನ ID ನಂಬರ್ ಹಾಕಿದ್ದೀನಿ. ಇಲ್ಲಿ ನನ್ನ ID ನಂಬರ್ ಹಾಕಿ ಕೆಳಗಡೆ ರೈಟ್ ಅಥವಾ ಲೆಫ್ಟ್ ಸೆಲೆಕ್ಟ್ ಮಾಡಿ. ಅದರ ಕೆಳಗಡೆ ನಿಮ್ಮ ನೇಮ್ ಕೇಳುತ್ತೆ, ನೇಮ್ ಹಾಕಿ. ನೇಮ್ ಆದಮೇಲೆ ಫೋನ್ ನಂಬರ್ ಕೇಳುತ್ತೆ, ಫೋನ್ ನಂಬರ್ ಹಾಕಿ. ಫೋನ್ ನಂಬರ್ ಆದಮೇಲೆ ನಿಮ್ಮ ಜೆಂಡರ್ ಕೇಳುತ್ತೆ, ಮೇಲ್ ಅಥವಾ ಫಿಮೇಲ್ ಯಾರಿದ್ದೀರ ಹಾಕಿ. ಅದಾದ ನಂತರ ನಿಮ್ಮ ಇಮೇಲ್ ID ಕೇಳುತ್ತೆ, ಇಮೇಲ್ ID ಹಾಕಿ. ನಾನು ಸುಮ್ಮನೆ XYZ ಅಂತ ಹಾಕಿದ್ದೀನಿ. ಇಮೇಲ್ ID ಆದ ನಂತರ ಪಾಸ್ವರ್ಡು ನಿಮಗೇನು ನೆನಪಿರುತ್ತೆ ಪಾಸ್ವರ್ಡು, ಆ ಪಾಸ್ವರ್ಡ್ ಹಾಕೊಳ್ಳಿ. ಅಥವಾ ಮೊಬೈಲ್ ನಂಬರಲ್ಲೇ ಕೊನೆ 4 ನಂಬರ್ ಹಾಕ್ಕೊಂಡ್ರೆ ಓಕೆ. ಮತ್ತು ಸೇಮ್ ಅದೇ ಪಾಸ್ವರ್ಡ್ ನಂಬರ್ ಹಾಕಿ. ಅದಾದ ನಂತರ ಆ ಬಾಕ್ಸಲ್ಲಿ ಟಿಕ್ ಮಾಡಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಓಕೆ ಮಾಡಿಕೊಂಡು ರಿಜಿಸ್ಟರ್ ಕೊಡಿ. ರಿಜಿಸ್ಟರ್ ಮಾಡಿದಾಗ ನಿಮಗೆ ಒಂದು ಗ್ರೀನ್ ಪೇಜ್ ಓಪನ್ ಆಗುತ್ತೆ. ನೋಡಿ, ಈ ರೀತಿ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ನಿಮ್ಮ ಯೂಸರ್ ID, ಪಾಸ್ವರ್ಡು, ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಎಲ್ಲ ಇರುತ್ತೆ. ಅದನ್ನು ನೀವು ಒಂದು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ, ಯಾಕಂದರೆ ಅದು ಇಂಪಾರ್ಟೆಂಟು. ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ. ಇಷ್ಟೇ. ಅದಾದ ನಂತರ ನಿಮ್ಗೆ ಅಮೌಂಟ್ ಹಾಕಬೇಕು. ಕಂಪ್ನಿ ಅಕೌಂಟ್ ನಂಬರ್ ಇದೆ, ಕಂಪ್ನಿಗಾದ್ರು ಅಮೌಂಟ್ ಹಾಕ್ಬಿಟ್ಟು ನೀವು ವಾಲೆಟ್ ಹಾಕಿಸ್ಕೋಬೋದು. ಅಥವಾ ನಿಮ್ಮ ಸ್ಪಾನ್ಸರ್ ಯಾರು ಇರ್ತಾರೆ ಅವ್ರಿಗೆ ಕಾಲ್ ಮಾಡಿ ವಾಲೆಟ್ ಹಾಕಿಸ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. Kings Bazaar presents a life-changing opportunity. Shop with fun and get 50% discount on all products.